ತದೇತತ್ ಸಹಸ್ರಂ ತತ್ಸರ್ವಂ ಏಷವು ಏವ ಬೃಹಸ್ಪತಿಃ ವಾಗ್ವೈ ಬೃಹತಿ ತಸ್ಯಾ ಏಷ ಪತಿಃ ತಸ್ಮಾದು ಬೃಹಸ್ಪತಿಃ ವಾಗೇವ ಸ ಪ್ರಾಣೋಮಃ ತತ್ ಸಾಮ ನಾಯಮಾತ್ಮ ಪ್ರವಚನೇನ ಲಭ್ಯಃ ನ ಮೇಧಯಾ ನ ಬಹುನಾ ಶ್ರುತೇನ ಯಮೈವೇಷ ವೃಣುತೆ ತೇನ ಲಭ್ಯಃ ತಸ್ಯೈಷ ಆತ್ಮ ವಿವೃಣುತೆ ತನೂಂ ಸ್ವಾಂ. ಶ್ರೀ ಗುರುಭ್ಯೋ ನಮಃ. ಭಾಗವತದ ಏಕಾದಶ ಸ್ಕಂದದ ಪ್ರವಚನ ಮಾಲೆಯಲ್ಲಿ ನಾವಿವತ್ತು ನೋಡಬೇಕಾಗಿರುವಂತಹ 35ನೇ ಭಾಗ. ಯದುವಿಗೆ ಅವಧೂತ ಒಬ್ಬ ಬ್ರಾಹ್ಮಣ ನಾನಾ ಥರದ ಗುರುಗಳಿಂದ ತಾನು ಕಲಿತಿದ್ದನ್ನ ವಿವರಿಸ್ತಾ ಇದ್ದಾನೆ. ಆ ಎಲ್ಲ ಗುರುಗಳ ಮೂಲಕ ಕಲಿತಿದ್ದರಿಂದ ತನ್ನ ಜೀವನಕ್ಕೆ ಅದೊಂದು ಹೇಗೆ ದಿಗ್ದರ್ಶನ ಕೊಟ್ಟಿತು ಅನ್ನೋದನ್ನು ಕೂಡ ತೋರಿಸ್ತಾ ಇದ್ದಾನೆ. ಹೆಬ್ಬಾವು, ಸೂರ್ಯ, ಚಂದ್ರ, ಅಗ್ನಿ, ಪೃಥ್ವಿ ಮೊದಲಾದ ಗುರುಗಳ ಬಗ್ಗೆ ಈ ಹಿಂದಿನ ಅಧ್ಯಾಯಗಳಲ್ಲಿ ನೋಡಿದ್ದೀವಿ. 8ನೇ ಅಧ್ಯಾಯದ 5ನೇ ಶ್ಲೋಕವನ್ನ ಈಗ ನಾವು ನೋಡಬೇಕಾಗಿದೆ. ಮುನಿಃ ಪ್ರಸನ್ನ ಗಂಭೀರ ದುರ್ವಿಗಾಹ್ಯೋ ದುರತ್ಯಯ ಅನಂತಪಾರೋಹಿ ಅಕ್ಷೋಭ್ಯ ಸ್ಥಿಮಿತೋದ ಇವಾರ್ಣವ. ಸಮುದ್ರ ನಮಗೆ ಅನೇಕ ಕಡೆ ದರ್ಶನಕ್ಕೆ ಸಿಕ್ಕೇ ಇರ್ತದೆ. ಅದು ನಿರ್ಮಲವಾಗಿರ್ತದೆ, ಮತ್ತೆ ಆಳವಾಗಿರ್ತದೆ. ಅದನ್ನ ಸುಲಭವಾಗಿ ಬೇಕಾಬಿಟ್ಟಿಯಾದ ಪ್ರವೃತ್ತಿಯಿಂದ ಅಲ್ಲಿ ಪ್ರವೇಶಿಸಲಿಕ್ಕಾಗೋದಿಲ್ಲ. ಬಹಳ ಎಚ್ಚರಿಕೆಯಿಂದ ಅದರೊಳಗಡೆ ಹೋಗಬೇಕಾಗ್ತದೆ. ವಿಶಾಲವಾಗಿದ್ದರಿಂದ ದಾಟ್ಲಿಕ್ಕೂ ಕೂಡ ಅದನ್ನು ನಮಗೆ ಸಾಧ್ಯ ಆಗೋದಿಲ್ಲ. ಅದರಂತೆ ಮುನಿಯೂ ಕೂಡ ಸಮುದ್ರದಂತೆ ಇರಬೇಕು, ಪ್ರಸನ್ನನಾಗಿರಬೇಕು. ಮನಸ್ಸಿನಲ್ಲಿ ಯಾವುದೇ ಕಲುಷ ಅವನಿಗಿರಬಾರದು. ಮತ್ತೆ ಬೇರೆಯವರಿಗೆ ಇವನ ಸ್ವಭಾವ ಏನು, ಇವನ ವ್ಯಕ್ತಿತ್ವ ಏನು ಅಂತ ಸುಲಭವಾಗಿ ತಿಳಿಯುವಂತಿರಬಾರದು. ಮತ್ತೆ ಯಾರೂ ಕೂಡ ಅವನನ್ನು ತಿರಸ್ಕರಿಸಿ, ಅವನನ್ನು ಅತಿಕ್ರಮಿಸಿ, ಅವನಿಗೆ ತೊಂದರೆ ಕೊಟ್ಟು ಅವನನ್ನ ಹಾನಿಗೆ ಈಡು ಮಾಡ್ಲಿಕ್ಕಾಗುವಂತೆ ಇರಬಾರದು. ಅಪಾರವಾದ ಬುದ್ಧಿ ಇದ್ದವನಾಗಿರಬೇಕು. ನದಿಗಳು ಅನೇಕ ಸಂಖ್ಯೆಯಲ್ಲಿ ಬಂದು ಸೇರಿದ್ರೂ ಕೂಡ ಸಮುದ್ರ ಹೇಗೆ ನಿಶ್ಚಲವಾಗಿರ್ತದ, ಅದರಂತೆ ಇವನು ಕೂಡ ವಿಷಯ ಭೋಗ ದೊರೆತಾಗಲು ನಿಶ್ಚಲನಾಗಿರಬೇಕು. ಮತ್ತೆ ವಿಷಯ ಭೋಗ ಸಿಗದೆ ಹೋದ್ರೂ ಕೂಡ ಆವಾಗ ಅವನು ಕ್ಷೀಣನಾಗಬಾರದು. ಇದು ಮುನಿಯಾದವನು ಸಮುದ್ರದಿಂದ ತಿಳಿಯಬೇಕಾದಂತಹ ವಿಷಯ. ಸಮೃದ್ಧಕಾನೋ ಹಿಮೋವ ನಾರಾಯಣ ಪರೋ ಮುನಿ. ಈ ಸಮುದ್ರ ನಾರಾಯಣ ಪರ ಆಗಿರ್ತದೆ. ಅದು ಕೂಡ ನಾರಾಯಣ ಪರ ಅಂತನ್ನೋದನ್ನು ಕೂಡ ಸಮುದ್ರಕ್ಕೂ ನಾವು ವಿಶೇಷಣ ಮಾಡ್ಕೊಳ್ಬಹುದು ಅಂತ ಒಂದು ಆಲೋಚನೆ. ನಾರಾಯಣನನ್ನ ಹೃದಯದಲ್ಲಿ ಹೊತ್ತಿರ್ತದೆ ಸಮುದ್ರನು ಕೂಡ. ಈ ಯೋಗಿಯು ಕೂಡ ನಾರಾಯಣನನ್ನ ತನ್ನ ಹೃದಯದಲ್ಲಿ ಹೊತ್ತಿರ್ತಾನೆ. ನದಿಗಳು ಬಂದು ಸೇರಿದ್ರೆ ಸಮುದ್ರ ಒಕ್ಕೋದಿಲ್ಲ, ನದಿಗಳು ಬಂದು ಸೇರುವುದು ಕಡಿಮೆ ಆದರೆ ಅದು ಕ್ಷೀಣವಾಗೋದಿಲ್ಲ. ಹಾಗೆ ವಿಷಯ ಭೋಗ ಸಿಗಲಿ ಬಿಡಲಿ ಆ ಮುನಿಯಾದವನು ಯಾವತ್ತೂ ಕೂಡ ಕ್ಷೀಣಿಸಬಾರದು, ದುಃಖಿಸಬಾರದು ಅಂತ ಅದರ ತಾತ್ಪರ್ಯ ಆಗ್ತದೆ. ಇದು ಸಮುದ್ರದಿಂದ ನಾವು ತಿಳ್ಕೊಳ್ಬೇಕಾದಂತಹ ಸಂಗತಿಗಳು. ಅದಕ್ಕಾಗಿ ಸಮುದ್ರವನ್ನ ಕೆಲವು ಬಾರಿ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ವರ್ಣಿಸುವಾಗ ಹೋಲಿಕೆ ರೂಪದಿಂದ ತಗೊಳ್ತಿರ್ತಾನೆ. ಕಾಳಿದಾಸನು ಕೂಡ ತನ್ನ ರಘುವಂಶದಲ್ಲಿ ದಿಲೀಪನನ್ನು ವರ್ಣಿಸುವಾಗ ಅದೃಶ್ಯಶ್ಚ ಅಭಿಗಮ್ಯಶ್ಚ ಯಾದೋ ರತ್ನೈಹಿ ಇವಾರ್ಣವ ಅಂತ ಒಂದು ಹೋಲಿಕೆ ಕೊಟ್ಟಿದ್ದಾನೆ. ಸಮುದ್ರದಂತೆ ಇದ್ದ ದಿಲೀಪ ಹೇಗೆ ಅಂತಂದ್ರೆ ಅದೃಶ್ಯಶ್ಚ ಅಭಿಗಮ್ಯಶ್ಚ. ದಿಲೀಪರಾಜನನ್ನು ಯಾರೂ ಅತಿಕ್ರಮಿಸಲಿಕ್ಕೆ ಆಗ್ತಿದ್ದಿಲ್ಲ. ಇಲ್ಲಿ ಕೂಡ ಅದೇ ಶಬ್ದ ಬಂದಿದೆ, ನಾವು ಅದನ್ನು ಗಮನಿಸಬೇಕು. ದುರ್ವಿಗಾಹ್ಯ ದುರಾತ್ಯಯ ಅಂತ ಬಂದಿದೆ. ಅದನ್ನ ಲಘುವಾಗಿ ಸ್ವೀಕರಿಸಿ, ಸಮುದ್ರದ ಆಳ ಅಗಲಗಳನ್ನು ಲಘುವಾಗಿ ಸ್ವೀಕರಿಸಿ ಅಲ್ಲಿ ಹೇಗೆ ಬೇಕಾದ್ರೂ ನಡ್ಕೊಂಡು ಬಿಡ್ತೀನಿ ಅನ್ನುವಂತಿಲ್ಲ ಸಮುದ್ರದಲ್ಲಿ. ಹಾಗೆ ದಿಲೀಪನು ಕೂಡ ಇದ್ದ. ದಿಲೀಪನು ಕೂಡ ಒಬ್ಬ ಯೋಗಿನೇ. ಯೋಗಿ ಆದವನು ಹೇಗೆ ಬದುಕಬೇಕು ಅಂತ ಅನ್ನೋದನ್ನ ಭಾಗವತ ಏನ್ ಹೇಳಿದ್ರೆ ಇಂಥ ಉದಾಹರಣೆಗಳ ಮೂಲಕವೇ ಕಾಳಿದಾಸ ಹೇಳಿದ್ದಾನಷ್ಟೇ. ಅಲ್ಲಿ ಕೂಡ ಅದೇ ಹೋಲಿಕೆಗಳನ್ನು ಕೊಟ್ಟಿದ್ದಾನೆ. ಅದೃಶ್ಯಶ್ಚ ಅಭಿಗಮ್ಯಶ್ಚ. ಆದರೂ ಕೂಡ ವ್ಯಕ್ತಿತ್ವ ಅಷ್ಟು ಗಂಭೀರವಾದ್ದು, ಅವನನ್ನು ತಿರಸ್ಕರಿಸಲಿಕ್ಕೆ ಸಾಧ್ಯ ಇಲ್ಲ, ಅಸಡ್ಡೆಯಿಂದ ನಡ್ಕೊಳ್ಳೋದು ಸಾಧ್ಯ ಇಲ್ಲ. ಆದ್ರೆ ಆ ವ್ಯಕ್ತಿತ್ವದ ಆಕರ್ಷಣೆಯಿಂದ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಯಾವುದೋ ರತ್ನ ನಿವಾರಣವ ಒಳಗೆ ಮೊದಲು ಮೊಸಳೆ, ತಿಮಿಂಗಿಲ ಮೊದಲಾದ ಕ್ರೂರ ಪ್ರಾಣಿಗಳಿರೋದ್ರಿಂದ, ಬಹಳ ಅಗಲ ಆಳ ಇರೋದ್ರಿಂದ ಅದನ್ನು ಅಸಡ್ಡೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಒಳಗೆ ಅನೇಕ ರತ್ನ ಸಮೂಹಗಳೇ ಇರೋದ್ರಿಂದ ಆ ಗುಣ ಸಮೂಹಗಳೇ ರತ್ನಗಳು. ಅದಿರೋದ್ರಿಂದ ದಿಲೀಪನನ್ನಾಗಲಿ ಮತ್ತೆ ಯಾವುದೇ ವ್ಯಕ್ತಿಯನ್ನಾಗಲಿ ನಾವು ತಿರಸ್ಕರಿಸಲಿಕ್ಕೂ ಸಾಧ್ಯ ಆಗೋದಿಲ್ಲ.
ಅವನ ಹತ್ರ ಹೋಗಿ ಅವನ ಮರ್ಯಾದೆ, ಆ ವ್ಯಕ್ತಿಯ ಯೋಗಿಯ ಮರ್ಯಾದೆಗೆ ತಕ್ಕಂತೆ ನಡ್ಕೊಂಡು ಅವನ ಕಡೆಯಿಂದ ಏನು ಲಾಭ ಆಗಬೇಕೋ ಅದನ್ನು ಪಡ್ಕೊಳ್ಬೇಕು. ಅಷ್ಟು ಹೊರತು ಅವನ ವ್ಯಕ್ತಿತ್ವಕ್ಕೆ ಘಾಸಿ ಮಾಡುವಂಥ ಯಾವುದೇ ಪ್ರಯತ್ನವನ್ನು ನಾವು ಮಾಡಬಾರದು, ಮಾಡುವಂತೆ ಅವನು ಕೂಡ ಇರಬಾರದು ಅಂತ ಅದರ ತಾತ್ಪರ್ಯ. ಹೀಗೆ ಆ ದೊಡ್ಡವರನ್ನೆಲ್ಲರನ್ನೂ ಕೂಡ ಸಮುದ್ರಕ್ಕೆ ಹೋಲಿಸುವುದು ಇದೇ ಅಭಿಪ್ರಾಯದಿಂದಲೇ. ಇದೇ ದೃಷ್ಟಿಯಿಂದಲೇ ವಾಯುಸ್ಥಿತಿಯಲ್ಲೂ ಕೂಡ ಸಂಸಾರೋತ್ತಾಪ ನಿತ್ಯೋಪಶಮದ ಸದಯ ಸ್ನೇಹ ಹಾಸಾಂಬಪೂರ ಅಂತ ಹೇಳಿ ಶ್ರೀಮದಾನಂದ ತೀರ್ಥ ಕ್ಷೀರಾಂಭೋಧಿರ್ ವಿಭಿಂದ್ಯಾತ್ ಭವತ್ ಅನಭಿಮತಂ ಭೂರಿಮೆ ಭೂತಿ ಹೇತು. ಆಚಾರ್ಯರನ್ನ ಮತ್ತು ಪರಮಾತ್ಮನನ್ನ ಸಮುದ್ರಕ್ಕೆ ಹೋಲಿಸಿ ಅವರನ್ನು ಸಮುದ್ರ ಅಂತ ಉಪಾಸನೆ ಮಾಡಬೇಕು ಅಂತ ಹೇಳುವುದು ಇದೇ ದೃಷ್ಟಿಯಿಂದಲೇ. ಮುಂದೆ ಪತಂಗ ನಮಗೆ ದೃಷ್ಟಾಂತ ಆಗುವಂತಹ ಮತ್ತೊಂದು ಜೀವ. ಕೆಲವು ಕಡೆ ಹೇಗಿರಬೇಕು ಅಂತ ಅನ್ನೋದನ್ನ ಆಯಾ ವ್ಯಕ್ತಿಗಳು ತಿಳಿಸ್ತಾರೆ, ಕೆಲವು ಕಡೆ ಹೇಗಿರಬಾರ್ದು ಅಂತ ಅನ್ನೋದನ್ನು ಕೂಡ ಅವ್ರು ತಿಳಿಸ್ತಾರೆ. ಪತಂಗ ನಮಗೆ ಆ ಥರ ತಿಳಿಸ್ತದೆ. ಹೇಗೆ ತಿಳಿಸ್ತದೆ ಅದು ಅಂತಂದ್ರೆ, ದೃಷ್ಟ್ವಾ ಸ್ತ್ರೀಯಂ ದೇವಮಾಯಾಂ ತದ್ಭಾವೈ ರಜಿತೇಂದ್ರಿಯ ಪ್ರಲೋಭಿತ ಪತತ್ಯಂಧೆ ತಮಸ್ಸಿ ಅಗ್ನೌ ಪತಂಗವತ್. ಒಂದು ಚಿಟ್ಟೆ ಬೆಂಕಿಯ ಆ ಮೋಹಕವಾದಂತಹ ಪ್ರಕಾಶಕ್ಕೆ ಮರುಳಾಗಿ ಅದರಲ್ಲಿ ಹೋಗಿ ಬಿದ್ದು ಸತ್ತು ಹೋಗ್ತದೆ. ಅದರಂತೆ ಪರಸ್ತ್ರೀಯನ್ನ ನೋಡಿದಾಗ ಈ ಜೀವ ಅಲ್ಲಿ ಆಕೃಷ್ಟನಾಗ್ತಾನೆ. ಇದೆಲ್ಲ ಯಾವ ಕಾರಣದಿಂದ? ಭಗವಂತನ ಮೋಹಕ ಶಕ್ತಿಯಿಂದ. ಇಂದ್ರಿಯ ನಿಗ್ರಹ ಶಕ್ತಿಯನ್ನ ಕಳ್ಕೊಂಡು ಅವಳ ಹಾವಭಾವಗಳಿಗೆ ಮನಸೋತು ದುರ್ಗತಿಗೆ ಹೋಗಿ ಬಿದ್ದು ಬಿಡ್ತಾನೆ ಅಂತ ಅದರ ತಾತ್ಪರ್ಯ. ಅದರಿಂದ ಏನ್ ಮಾಡಬೇಕು? ಯೋಷಿತ್ಸು ತಲ್ಪಾಂಬರಣಾದಿ ದ್ರವ್ಯೇಶು ಮಾಯಾರಚಿತೇಶು ಮೂಢ ಪ್ರಲೋಭಿತಾತ್ಮಾ ಹಿ ಉಪಭೋಗ ಬುದ್ಧ ಪತಂಗವನ್ನಶ್ಯತಿ ನಷ್ಟದೃಷ್ಟಿ ಅಂತ ಮತ್ತೊಂದು ಶ್ಲೋಕ. ಎಲ್ಲಾ ಸಂಗತಿಗಳು ಯಾವ್ದಾವುದು, ಸ್ತ್ರೀಗೆ ಪುರುಷ, ಪುರುಷನಿಗೆ ಸ್ತ್ರೀ, ಇದೆಲ್ಲ ಪುರುಷರನ್ನು ಕೇಂದ್ರೀಕರಿಸಿಕೊಂಡು ಸ್ತ್ರೀ ಒಂದು ಮಾಯೆ ಅಂತ ಹೇಳಿದ್ದಾರೆ ಅಷ್ಟೇ. ವಸ್ತುತಃ ಸ್ತ್ರೀಗೆ ಪುರುಷನು ಕೂಡ ಒಂದು ಮಾಯೆ. ಅದಲ್ಲದೆ ನನ್ನ ಮನೆ, ನನ್ನ ಆಸ್ತಿ, ನನ್ನ ಸ್ವತ್ತು ಇವೆಲ್ಲವೂ ಕೂಡ ಇವೆಲ್ಲ ತನ್ನ ಭೋಗಕ್ಕಾಗಿವೆ ಅನ್ನುವಂತಹ ಒಂದು ಆಕರ್ಷಣೆ ಏನಾದ್ರು ಬಂದ್ರೆ, ಭ್ರಮ ಬಂದ್ರೆ, ಬುದ್ಧಿ ಕಳ್ಕೊಂಡು ಪತಂಗದಂತೆ ಹೋಗಿ ಭ್ರಷ್ಟನಾಗಿ ಬಿಡ್ತಾನೆ. ಯೋಗಿ ಆದವನು ಇದರಿಂದ ಪಾಠ ಕಲಿಬೇಕು ಅಂತ ಅದು ತಾತ್ಪರ್ಯ. ಇದು ಹೇಗೆ ತುಂಬಾ ಸಂಕೀರ್ಣವಾದಂತ ಹೇಳಿಕೆ. ಅದು ಆ ಸಂಕೀರ್ಣವಾದ ಹೇಳಿಕೆ ಆದ್ರಿಂದ ಇದನ್ನ ಯಾವ ಅರ್ಥದಲ್ಲಿ ತಗೋಬೇಕು, ಇದ್ರ ಸ್ಪಿರಿಟ್ ಏನು ಅಂತ ಗೊತ್ತಾಗೋದಿಲ್ಲ ಒಮ್ಮೆಲೆ ಆ ಶ್ಲೋಕವನ್ನು ನೋಡಿದಾಗ. ಹಾಗಾದ್ರೆ ಯೋಗಿ ಆದವನು ಎಲ್ಲಾ ಸ್ತ್ರೀಯಿಂದಲೂ ದೂರನೇ ಇರಬೇಕಾ? ಒಟ್ಟಾರೆ ಸ್ತ್ರೀ ಮಾತ್ರ, ಸ್ತ್ರೀ ಸಂಕೂಲದಿಂದಲೇ ದೂರ ಇರಬೇಕಾ? ಮತ್ತೆ ಅಲ್ಲಿ ದುರ್ಗತಿಗೆ ಹೋಗ್ತಾನೆ ಅಂತ ಬಂತು. ಸ್ತ್ರೀ ಸಹವಾಸ ಮಾಡಿದವರೆಲ್ಲರೂ ಕೂಡ ತಮಸ್ಸಿಗೆ ಹೋಗಿ ಬೀಳ್ತಾರ? ಅದರದೆಲ್ಲ ತಾತ್ಪರ್ಯ ಏನು ಅಂತಂದ್ರೆ ಅದನ್ನ ಬೇರೆ ಬೇರೆ ದೃಷ್ಟಿಯಿಂದ ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಿ ಈ ಭಾಗವತ ತಾತ್ಪರ್ಯ ಅದನ್ನು ವರ್ಣಿಸ್ತದೆ. ಏನದು? ಮೂಲಭೂತವಾಗಿ ನಾವು ತಿಳ್ಕೊಳ್ಬೇಕಾದ್ದೇನೆಂದ್ರೆ, ಸ್ತ್ರೀಯೇ ಪುರುಷನಿಗೆ ಮಾಯೆ ಅಲ್ಲ, ಎಲ್ಲಾ ಸ್ತ್ರೀಯರು ಪುರುಷನಿಗೆ ಮಾಯೆ ಅಲ್ಲ, ಎಲ್ಲಾ ಪುರುಷರು ಸ್ತ್ರೀಯಿಗೆ ಮಾಯೆಯೂ ಕೂಡ ಅಲ್ಲ. ಸ್ತ್ರೀ ಆದವಳು ಒಬ್ಬರನ್ನು ಮದುವೆ ಮಾಡಿಕೊಂಡು, ಪುರುಷ ಆದವನು ಒಬ್ಬ ಸ್ತ್ರೀಯನ್ನು ಮದುವೆ ಮಾಡಿಕೊಂಡು ಗೃಹಸ್ಥ ಧರ್ಮವನ್ನು ಆಚರಣೆ ಮಾಡುವುದಾದ್ರೆ ಆ ಗೃಹಸ್ಥ ಧರ್ಮವೂ ಕೂಡ ಅವರಿಗೆ ತಾರಕ ಆಗೇ ಆಗ್ತದೆ. ಆದ್ರಿಂದ ದುಷ್ಟ ಸ್ತ್ರೀ ಪುರುಷನಿಗೆ ಮಾರಕಳಾಗ್ತಾಳೆ, ದುಷ್ಟ ಪುರುಷ ಸ್ತ್ರೀಗೆ ಮಾರಕನಾಗ್ತಾನೆ ಅಂತ ಅದರ ಅರ್ಥ ಅಷ್ಟೆ. ಯೋಗಿ ಆದವನು, ಅಧ್ಯಾತ್ಮದ ಮಾರ್ಗದಲ್ಲಿ ಮುನ್ನಡಿಬೇಕು ಅಂತಿದ್ದವನು ಒಟ್ಟಾರೆ ಗೃಹಸ್ಥ ಧರ್ಮವನ್ನೇ ತ್ಯಾಗ ಮಾಡಬೇಕು, ಕುಟುಂಬವನ್ನೇ, ಸ್ತ್ರೀ ಸಹವಾಸವನ್ನೇ ತ್ಯಾಗ ಮಾಡಬೇಕು ಅಂತ ಅದರ ತಾತ್ಪರ್ಯ ಅಲ್ಲ. ಯಾಕೆಂದ್ರೆ ಭಾಗವತ ತಾತ್ಪರ್ಯದಲ್ಲೇ ಮತ್ತೊಂದು ಕಡೆ ಹೇಳುವಂತೆ, ದೇವಾ ಸಜಾಯ ಮುಚ್ಚಂತೆ ಮಾನುಷ ಉಭಯಾತ್ಮಕ ವಿಜಾಯ ಯೋಗೀಶಾ ಅಂತ ಒಂದು ಮಾತು. ದೇವಾಹ ಸಜಾಯ ಮುಚ್ಚಂತೆ, ದೇವತೆಗಳಲ್ಲೂ ಕೂಡ ಸಜಾಯರಾಗಿ ಅಂದ್ರೆ ಪತ್ನಿ ಸಮೇತರಾಗಿ ಸಾಧನೆ ಮಾಡಿ ಪತ್ನಿ ಸಮೇತರಾಗಿ ಮುಕ್ತರಾಗ್ತಾರೆ, ಮುಕ್ತಿಯಲ್ಲೂ ಪತ್ನಿ ಜೊತೆಗೆ ಇರ್ತಾರೆ. ಯೋಗಿಗಳು, ಸನಕಾದಿ ಯೋಗಿಗಳು ಮಾತ್ರ ಕೆಲವರು ವಿಜಾಯ ಏವ ಪತ್ನಿ ರಹಿತರಾಗಿ ಸಾಧನೆ ಮಾಡಿ ಪತ್ನಿ ರಹಿತರಾಗಿ ಮುಕ್ತಿಯಲ್ಲಿರ್ತಾರೆ. ಮುಕ್ತಿಗೆ ಹೋಗುವಾಗ ಮುಕ್ತ ಲೋಕದಲ್ಲಿ ಅವರು ಯಾವತ್ತೂ ಕೂಡ ಅನಂತ ಕಾಲದವರೆಗಿರೋದು ಪತ್ನಿ ರಹಿತರಾಗಿಯೇ. ಮಾನುಷಾಹ ಉಭಯಾತ್ಮಕ, ಮನುಷ್ಯರಿದ್ದಾರಲ್ಲ ಇವರು ಯಾವುದೇ ದೃಷ್ಟಿಯಿಂದಲೂ ಕೂಡ ಆ ಕಡೆಯೂ ಸಲ್ಲುತ್ತಾರೆ, ಈ ಕಡೆನೂ ಸಲ್ಲುತ್ತಾರೆ. ಮನುಷ್ಯರಲ್ಲೂ ಕೂಡ ಗೃಹಸ್ಥರಾದವರಿದ್ದಾರೆ, ಸ್ವಭಾವತಃ ಗೃಹಸ್ಥರಾದವರು, ಸ್ವಭಾವತಃ ಸನ್ಯಾಸಿಗಳಾದವರಿದ್ದಾರೆ, ಸ್ವಭಾವತಃ ಬ್ರಹ್ಮಚಾರಿಗಳಾದವರಿದ್ದಾರೆ. ಈ ಎಲ್ಲ ವ್ಯತ್ಯಾಸಗಳು ಮನುಷ್ಯರಲ್ಲೂ ಇವೆ. ಆದ್ರಿಂದಲೇ ಯಾರು ಸ್ವಭಾವತಃ ಗೃಹಸ್ಥರಾಗಿದ್ದಾರೆ ಅವರು ಸಪತ್ನೀಕರಾಗಿ ಸಾಧನೆ ಮಾಡ್ತಾರೆ,
ತಮ್ಮ ಪತ್ನಿ ಜೊತೆಗೆ ಅಂತಲ್ಲ, ಸಪತ್ನಿಕರಾಗಿ ಸಾಧನೆ ಮಾಡ್ತಾರೆ. ಶಿವ ಸಾಧನೆ ಮಾಡುವಾಗ ಪಾರ್ವತಿ ಜೊತೆಗೆ ಸಾಧನೆ ಮಾಡ್ತಾನೆ, ಮುಖ್ಯ ಪ್ರಾಣ ಸಾಧನೆ ಮಾಡುವಾಗ ಭಾರತಿ ಜೊತೆಗೆ ಸಾಧನೆ ಮಾಡ್ತಾನೆ. ಈ ಜೀವ ಇವನು ತನ್ನ ಪತ್ನಿ ಜೊತೆಗೇನೆ ಸಾಧನೆ ಮಾಡ್ತಾನಂತಿಲ್ಲ. ಇವರಿಗೆ ಈಗ ನಮಗೆ ನಮ್ಮ ಋಣಕ್ಕನುಸಾರವಾಗಿ ಈ ಪತ್ನಿಯರೆಲ್ಲ ಬಂದಿರ್ತಾರಷ್ಟೇ, ಪತ್ನಿ ಪತಿ ಮೊದಲಾದವರು. ಅಂತೂ ಇಲ್ಲಿ ವಿವಾಹ ಬಂಧನದಲ್ಲಿ ಸಿಲುಕಿ ಆ ಪ್ರಕಾರ ಪರಸ್ಪರ ಸಹಕಾರ ಕೊಟ್ಕೊಂಡು ಮುಂದೆ ಹೋಗ್ತಾರೆ. ಇದೇ ಪತ್ನಿ ಮುಂದಿನ ಜನ್ಮಗಳಲ್ಲಿಯೂ ಮುಕ್ತಿಯಲ್ಲೂ ಕೆಲವರಿಗೆ ಇರಬಹುದು, ಎಲ್ಲರಿಗೂ ಇದ್ದೇ ಇರ್ತಾಳೆ ಅಂತಿಲ್ಲ. ಇದು ದೇವತೆಗಳಿಗೂ ನಮಗೂ ಇರುವಂತಹ ವ್ಯತ್ಯಾಸ. ಅಲ್ಲಿ ಸಪತ್ನಿಕರಾಗಿ ತಮ್ಮ ಪತ್ನಿಯರನ್ನು ಪಡ್ಕೊಂಡು ಆ ಮುಕ್ತ ಲೋಕದಲ್ಲಿ ಅವರಿರ್ತಾರೆ ಕೆಲವರು ಮನುಷ್ಯರು. ಇನ್ನು ಕೆಲವರು ಸನಕಾದಿ ಯೋಗಿಗಳಂತೆ ಬ್ರಹ್ಮಚಾರಿಗಳಾಗಿ ಆ ಮುಕ್ತ ಲೋಕದಲ್ಲಿ ಇರ್ತಾರೆ. ಆದ್ರಿಂದ ಈ ಲೋಕದಲ್ಲಿ ಸಾಧನೆ ಮಾಡಬೇಕು ಅಂತಿದ್ದವರು, ಅಧ್ಯಾತ್ಮದ ಮಾರ್ಗದಲ್ಲಿ ಮುನ್ನಡೆಯಬೇಕು ಅಂತಿದ್ದವರು ಎಲ್ಲರೂ ಕೂಡ ಬ್ರಹ್ಮಚಾರಿಗಳಾಗೇ ಇರಬೇಕು ಅಥವಾ ಸನ್ಯಾಸವನ್ನೇ ಸ್ವೀಕರಿಸಬೇಕು ಅಂತ ಒಂದು ಅಭಿಪ್ರಾಯ ಏನಿಲ್ಲ. ಗೃಹಸ್ಥಾಶ್ರಮವನ್ನು ಸ್ವೀಕಾರ ಮಾಡಿಯೂ ಕೂಡ ಒಂದು ಸಾಧನೆ ಮಾಡಬಹುದು. ವಿಹಿತೋ ಯಸ್ಯೋ ಧರ್ಮ ವಿಷ್ಣುನಾ ಪ್ರಭವಿಷ್ಣುನಾ ತೇನ ಮುಕ್ತಿರ್ಭವೇತ್ತಸ್ಯ ತಮ್ ಗುರು ವೇದ ಸರ್ವವಿತ್ ಅಂತ ಇನ್ನೊಂದು ಕಡೆ ಭಾಗವತ ತಾತ್ಪರ್ಯದಲ್ಲಿ ಹೇಳ್ತಾರೆ. ಇದು ಆ ಪ್ರಿಯವ್ರತ ಅನ್ನುವ ರಾಜ ನನಗೆ ಸಂಸಾರವೇ ಬೇಡ ಅಂತ ವಿರಕ್ತನಾಗಿ ನಾನು ಸಾಧನೆ ಮಾಡ್ತೀನಿ ಅಂತ ಪ್ರಯತ್ನ ಪಟ್ಟಾಗ ಅವನಿಗೆ ಚತುರ್ಮುಖ ಬ್ರಹ್ಮ ಕಾಣಿಸಿಕೊಂಡು, ನೀನು ಗೃಹಸ್ಥನಾಗಿ ಸಾಧನೆ ಮಾಡಬೇಕಾದ್ರೆ ಬಹಳ ಮುಖ್ಯ, ನಿನ್ನ ಧರ್ಮ ಹಾಗೇ ಆಗಿದೆ, ಅದನ್ನು ನೀನು ಆ ಮಾರ್ಗದಲ್ಲೇ ಮುನ್ನಡಿ ಅಂತ ಅವನಿಗೆ ಹೇಳ್ತಾನೆ. ಈ ದೃಷ್ಟಾಂತಗಳನ್ನು ಕೂಡ ನಾವು ನೋಡಿದ್ದೇವೆ ಹಿಂದೆ. ಆದ್ರಿಂದ ಇಲ್ಲಿ ಹೇಳಿರುವ ಮಾತು ಎಲ್ಲಾ ಸಾಧಕರಿಗೂ ಅಲ್ಲ, ಒಬ್ಬೊಬ್ಬ ಸಾಧಕರಿಗೂ ಒಂದೊಂದು ರೀತಿ ಅಂತ ಅರ್ಥ. ಎಲ್ಲಾ ಸಾಧಕರಿಗೂ ಅನ್ವಿತ ಆಗುವಂತ ಇನ್ನೊಂದು ಅಭಿಪ್ರಾಯ ಅಲ್ಲಿದೆ. ಏನಂದ್ರೆ, ನಾವು ಸ್ವಭಾವತಃ ಬ್ರಹ್ಮಚಾರಿಗಳೇ ಆಗಿರ್ಲಿ, ಸನ್ಯಾಸಿಗಳೇ ಆಗಿರ್ಲಿ, ಗೃಹಸ್ಥರೇ ಆಗಿರ್ಲಿ, ಮುಕ್ತಿಯಲ್ಲಿ ಹೋಗಿ ನಾವು ಹೇಗೆ ಇರಲಿ ಮುಂದೆ ಭವಿಷ್ಯತ್ತಿನಲ್ಲಿ, ಈಗ ಮಾತ್ರ ದುಷ್ಟ ಸ್ತ್ರೀಯರ ಸಂಘಕ್ಕೆ ಬೀಳಬಾರದು ಪುರುಷರು, ಸ್ತ್ರೀಯರು ದುಷ್ಟ ಪುರುಷರ ಸಂಘಕ್ಕೆ ಬೀಳಬಾರದು. ತಮಸ್ಸಿಗೆ ಹೋಗಿ ಬೀಳುವುದು ಅಂದ್ರೆ ಆ ಅರ್ಥ. ಎಲ್ಲಾ ಕಡೆ ತಮಸ್ಸಿಗೆ ಹೋಗಿ ಬೀಳೋದಿಲ್ಲ. ತಮಸ್ಸಿಗೆ ಹೋಗಿ ಬೀಳುವುದು ಹಾಗಾದ್ರೆ ಎಲ್ಲೇ? ತಮಸ್ಸಿಗೆ ಹೋಗಿ ದುರ್ಗತಿ, ಶಾಶ್ವತವಾದ ದುರ್ಗತಿಗೆ ಹೋಗುವುದಿದೆಯಲ್ಲ, ಅದು ಬಹಳ ಪ್ರಬಲವಾದ ಪಾಪವನ್ನು ಮಾಡಿದಾಗ ಮಾತ್ರ. ಅದ್ಯಾವ ಪಾಪ ಅಂದ್ರೆ, ಮಹತಾ ಮುರಿತಾ ಕಾಮಃ ಪತತ್ಯಂಧೆ ತಮಸ್ಯಲಂ ಅನ್ಯತ್ರ ನಿರಯಂ ಯಾತಿ ದುಃಖವಾನ್ ಸ್ಯಾತ್ ವಿಪರ್ಯಯೇ. ಮಹತಾ ಮುರಿತಾ ಕಾಮಃ, ಯಾರು ತನಗಿಂತ ಉತ್ತಮರಾದಂತಹ ಸ್ತ್ರೀಯರನ್ನ ಬಯಸ್ತಾನ, ಉತ್ತಮರಾದ ಪುರುಷರ ಸ್ತ್ರೀಯರನ್ನು ಯಾರು ಬಯಸ್ತಾನೆ, ಅವನು ಪತತ್ಯಂಧೆ ತಮಸ್ಯಲಂ, ದುರ್ಗತಿಗೆ ಹೋಗಿ ಬೀಳ್ತಾನೆ, ಸದ್ಗತಿ ಅವನಿಗೆ ಇಲ್ಲದಂತಾಗ್ತದೆ. ಅನ್ಯತ್ರ ನಿರಯಂ ಯಾತಿ, ಅದಲ್ಲದೆ ಹೋದ್ರೆ ತಮಗಿಂತ ಕೆಳಗಿನವರ ಪತ್ನಿಯರನ್ನ ಯಾವುದೋ ಪ್ರಾರಬ್ಧ ಕರ್ಮಕ್ಕೆ ವಶರಾಗಿ ಬಯಸಿದ್ರೆ ಅದರಿಂದ ಅವರು ಕೇವಲ ನರಕಕ್ಕೆ ಹೋಗ್ತಾರಷ್ಟೆ. ಅನ್ಯತ್ರ ನಿರಯಂ ಯಾತಿ, ಅಪಕೀರ್ತಿ ಮೊದಲಾದವುಗಳು ಹೋಗ್ಬಹುದು. ಹೀಗೆ 2-3 ಫಲಗಳಿದೆ ಅದಕ್ಕೆ. ನಮಗಿಂತ ಬಹಳ ದೊಡ್ಡವರಾದಂತಹ ದೇವತೆಗಳು ಮೊದಲಾದವರು ಏನಿದ್ದಾರೆ ಅವರ ಪತ್ನಿಯರನ್ನು ನಾವು ಬಯಸಿದರೆ ಆಗ ಅವನು ಶಾಶ್ವತವಾದಂತಹ ದುರ್ಗತಿಗೆ ಹೋಗ್ತಾನೆ. ಸಮಾನರಾದವರ ಪತ್ನಿಯರನ್ನು ಬಯಸಿದ್ರೆ ಕೇವಲ ನರಕಕ್ಕೆ ಹೋಗ್ತಾನೆ. ಅಂಧಂತಮಸ್ಸಿ ಪತತ್ಯಂಧೆ ತಮಸ್ಯೆಲ್ಲ ಅಂತ ಇಲ್ಲಿ ಬಂತಲ್ಲ, ಅದು ಕೇವಲ ಮತ್ತೊಬ್ಬ ಸ್ತ್ರೀಯನ್ನು ಬಯಸಿದ ಮಾತ್ರಕ್ಕೆ ಹೀಗಾಗ್ತಾನೆ ಅಂತ ತಿಳ್ಕೊಳ್ಬೇಡಿ ಅಂತ ತಿಳಿಸ್ತಾ ಇದ್ದಾರೆ. ಪರಸ್ತ್ರೀಯನ್ನು ಬಯಸಿದ ಮಾತ್ರಕ್ಕೆ ಆ ಥರ ಆಗೋದಿಲ್ಲ. ಆ ಥರ ಆಗ್ಲಿಕ್ಕೂ ಕೂಡ ಒಂದು ನಿರ್ದಿಷ್ಟವಾದ ಕಾರಣ ಇದೆ. ಬಹಳ ಎತ್ತರದ ಸ್ತ್ರೀಯರನ್ನು ಬಯಸಿದ್ರೆ ಮಾತ್ರ ಆ ಥರ ಆಗ್ತದೆ ಅಂತ ಅದರ ತಾತ್ಪರ್ಯ. ಅನ್ಯತ್ರ ನಿರಯಂ ಯಾತಿ ದುಃಖವಾನ್ ಸ್ಯಾತ್ ವಿಪರ್ಯಯೇ. ಇಲ್ಲೊಂದು ಮಾತು ಬಂತಲ್ಲ, ದೃಷ್ಟ್ವಾ ಸ್ತ್ರೀಯಂ ದೇವಮಾಯಾ ಅಂತ. ಇಲ್ಲಿ ಸ್ತ್ರೀ ಎಲ್ಲವೂ ಕೂಡ ದೇವಮಾಯೆಯ ಅಂತ ಒಂದು ಪ್ರಶ್ನೆ ನಾವು ಬರಬಹುದು. ಇಲ್ಲಿ ಮಾಯಾ ಅಂತಂದ್ರೆ ಅವಾಸ್ತವ ಸಂಗತಿ ಅಂತ ಅರ್ಥ ಅಲ್ಲ. ಭಗವಂತನ ಮೋಹಕ ಶಕ್ತಿಯಿಂದ ಸ್ತ್ರೀ ಪುರುಷನಲ್ಲಿ, ಪುರುಷ ಸ್ತ್ರೀಯಲ್ಲಿ ಆಕೃಷ್ಟರಾಗ್ತಾರೆ ಅಂತ ಅಷ್ಟು ಮಾತ್ರ ಅರ್ಥ. ಮತ್ತೆ ಈ ದುಷ್ಟರಾದ ಸ್ತ್ರೀಯರಿಂದ ಪುರುಷರು, ದುಷ್ಟರಾದ ಪುರುಷರಿಂದ ಸ್ತ್ರೀಯರು ಆಕೃಷ್ಟರಾಗ್ತಾರೆ. ಅದಕ್ಕೆಲ್ಲ ಏನ್ ತಾತ್ಪರ್ಯ? ಅದನ್ನ ಇಲ್ಲೇ ಮಾಯಾ ಅಂತನ್ನೋದನ್ನ ಇದೇ ಭಾಗದಲ್ಲೇ ಆಚಾರ್ಯ ವಿವರಿಸಿದ್ದಾರೆ. ಮೋಹ ಕಾರಣ ಭೂತಾಂತೂ ಮಾಯೇತ್ಯಾಹುರು ಮನೀಷಿಣಃ ಅವಿದ್ಯಮಾನಂ ಮೇತ್ಯುಕ್ತಂ ಪ್ರಜ್ಞಾಪಯತಿ ಯತ್ ಸ್ವಯಂ. ಮಾಯಾ ಅಂದ್ರೆ ಏನು? ಯಾವುದು ಮೋಹಕ್ಕೆ ಕಾರಣವೋ ಅದೆಲ್ಲವೂ ಕೂಡ ಮಾಯಾ ಅಂತ ಶಾಸ್ತ್ರದಲ್ಲಿ ವರ್ಣಿತ ಆಗಿದೆ.
ಸ್ತ್ರೀಗೆ ಪುರುಷ ಮಾಯೆ, ಪುರುಷನಿಗೆ ಸ್ತ್ರೀ ಮಾಯೆ ಅಂತ ಅದರ ಅರ್ಥ. ನನಗೆ ಶಾಶ್ವತವಾದ ಸುಖಕ್ಕೆ ಕಾರಣಗಳು ಅಂತ ಯಾರ ಬಗ್ಗೆ ನಮ್ಗೆ ಸ್ತ್ರೀ ಬಗ್ಗೆ ಮೋಹ ಬರ್ತದ, ಅದಕ್ಕಾಗಿ ಆ ಸ್ತ್ರೀಯನ್ನ ಮಾಯಾ ಅಂತ ಹೀಗೆ ಕರೀತಾರೆ. ಈ ಪ್ರಪಂಚವೆಲ್ಲವೂ ಮಾಯಾಮಯ ಅಂತ ಹೇಳುವುದು ಇದೇ ದೃಷ್ಟಿಯಿಂದ. ಸ್ವತಂತ್ರ ಪರಮಾರ್ಥಾಖ್ಯಂ ಸ್ವತಂತ್ರೈಕ ಹರೇರ್ಮತಿ ಸೈವ ಮಾಯಾ ಸಮುದ್ದಿಷ್ಟ. ಮಾಯಾ ಅಂದ್ರೆ ಸ್ವತಂತ್ರವಾದ, ಸ್ವತಂತ್ರವಾದಂತಹ ಭಗವಂತನ ಬುದ್ಧಿಗೆ, ಭಗವಂತನ ಇಚ್ಛೆಗೆ ಮಾಯಾ ಅಂತ ಕರೀತಾರೆ. ಸೈವ ಮಾಯಾ ಸಮುದ್ದಿಷ್ಟ ಮುಖ್ಯ ಸ್ವರೂಪಿಕ, ಅದು ಪರಮಾತ್ಮನಿಂದ ಅಭಿನ್ನವೇ ಆದಂತಹ ಶಕ್ತಿ ಅದು. ಆದ್ರಿಂದ ಮಾಯಾಮಯ ಅಂತಂದ್ರೆ ಆ ಪರಮಾತ್ಮನ ಇಚ್ಛೆಯ ಕಾರಣದಿಂದಾಗಿ ಇದೆಲ್ಲ ಬಂದದ್ದು ಅಂತ ಅರ್ಥ. ವಾಸ್ತವಿಕ ಅಂತ ಅವಾಸ್ತವಿಕ ಅಂತ ಅದರ ಅರ್ಥ ಅಲ್ಲ. ಮಾಯಾ ಅನ್ನೋ ಶಬ್ದ ಏನೇನನ್ನು ಹೇಳ್ತದೆ? ಮಾ ಅಂತ ಶಬ್ದ ಇದ್ರೆ ಅದು ನಿಷೇಧಾರ್ಥಕವಾದ ಶಬ್ದ, ಕೆಲವು ಕಡೆ ಇಲ್ಲದೆ ಇದ್ದುದನ್ನ ಮಾ ಅನ್ನೋದು ಹೇಳ್ತದೆ. ಯಾ ಅಂತ ಅನ್ನೋದು ಯಾ ಪ್ರಾಪಣಿ ಅನ್ನೋ ಧಾತುವಿನಿಂದ ಬಂದದ್ದಾದ್ರಿಂದ ತಿಳಿಸುವುದು, ಇಲ್ಲದರ ಭ್ರಮೆಯನ್ನು ಉಂಟು ಮಾಡುವುದು ಅನ್ನೋ ಅರ್ಥವನ್ನು ಹೇಳ್ತದೆ. ಇನ್ನು ಕೆಲವು ಕಡೆ ಪ್ರಪಂಚವೇ ಮಾಯಾಮಯ ಅಂತ ಹೀಗೆ ಹೇಳಿದ್ರೆ ಆ ಪ್ರಪಂಚವೆಲ್ಲವೂ ಕೂಡ ಈ ಭಗವಂತನ ಇಚ್ಛಾರೂಪವಾದ, ಜ್ಞಾನಾನಂದ ರೂಪವಾದ ಇಚ್ಛೆಯಿಂದ ಬಂದಿದ್ದು ಅನ್ನೋ ಅರ್ಥವನ್ನು ಹೇಳ್ತದೆ. ಮಯಂ ಪ್ರಾಚುರ್ಯ ಮುದ್ದಿಷ್ಟಂ ಮಾಯಾ ಸ್ಯಾತ್ ಪ್ರಚುರೇತ್ಯಪಿ. ಅದರಿಂದ ಮಾಯಾ ಅನ್ನೋ ಶಬ್ದ ಸರ್ವೋತ್ತಮನಾದ ಭಗವಂತನ ಇಚ್ಛೆ, ಅವನ ವ್ಯಕ್ತಿತ್ವ ಅಂತ ಅರ್ಥ ಕೊಡುವುದರಿಂದ ಮಾಯೆಯಿಂದ ಆದದ್ದು ಅಂದ್ರೆ ಆ ಭಗವಂತನ ಇಚ್ಛೆಯಿಂದ ಆಗಿದ್ದು ಅಂತ ಅರ್ಥ ಸಿಗ್ತದೆ. ಮಾಯಾ ಮಾತ್ರಮಿದಂ ದ್ವೈತಂ ಅಂತ ಒಂದು ಉಪನಿಷತ್ತಿನ ಭಾಗ ಇದೆ. ಅಲ್ಲಿಯೂ ಕೂಡ ಮಾಯಾ ಮಾತ್ರ ಅಂತಂದ್ರೆ ಸ್ವತಂತ್ರವಾದ ಭಗವಂತನ ಇಚ್ಛೆಗೆ ಅಧೀನವೇ ಇದು ಹೊರತು ಇನ್ ಯಾರಿಗೂ ಅಧೀನವಾದ್ದಲ್ಲ ಅಂತ ತಾತ್ಪರ್ಯ ಮಾತ್ರ ಅಲ್ಲಿ ಸಿಗ್ತದೆ. ಇನ್ಯಾವ ಬೇರೆ ಅರ್ಥನೂ ಅದಕ್ಕಲ್ಲ. ಹೀಗೆ ಸ್ತ್ರೀ ದೇವ ಮಾಯೆ ಅಂತಂದ್ರೆ ಹೆಣ್ಣೊಂದೇ ಮಾಯೆ ಅಲ್ಲ, ಹೆಣ್ಣು ಪುರುಷನಿಗೆ ಮಾಯೆ, ಪುರುಷ ಹೆಣ್ಣಿಗೆ ಮಾಯೆ ಆಗಿದೆ. ಯಾಕಂದ್ರೆ ಸ್ತ್ರೀ ಮತ್ತು ಪುರುಷ ಇಬ್ಬರೂ ಕೂಡ ಪರಬ್ರಹ್ಮನ ಸ್ವತಂತ್ರವಾಗಿ ಇಚ್ಛೆಗೆ ಅಧೀನರೇ ಆಗಿದ್ದಾರೆ ಅಂತ ಅದರ ತಾತ್ಪರ್ಯ ತಿಳ್ಕೊಳ್ಬೇಕು. ಅಥೋ ಮಾಯಾಮಯಂ ಚಾಹು ಸರ್ವಂ ತದ್ ವಶಕಂ ಯತಃ ಅನಾದ್ಯನಂತ ಕಾಲೇಪಿ ವಿದ್ಯಮಾನಮಪಿ ಧ್ರುವಂ. ಈ ಪ್ರಪಂಚ, ಪ್ರಕೃತಿ ಮೊದಲಾದ ಪ್ರಪಂಚ ಇದೆಯಲ್ಲ, ಇದು ಅನಾದಿ ಕಾಲದಿಂದಲೂ ಇದ್ದದ್ದೇ, ಮತ್ತೆ ಮತ್ತೆ ಹುಟ್ಟುತ್ತದೆ, ಮತ್ತೆ ನಾಶ ಹೊಂದುತ್ತದೆ. ಅಷ್ಟಾದ್ರೂ ಕೂಡ ಇದನ್ನು ಮಾಯಾಮಯ ಅಂತ ಯಾಕೆ ಹೇಳ್ತಾರೆ ಅಂತಂದ್ರೆ ಸರ್ವಂ ತದ್ ವಶಕಂ ಯತಃ, ಎಲ್ಲವೂ ಕೂಡ ಪರಮಾತ್ಮನ ಅಧೀನವಾಗಿದೆ. ಎಲ್ಲವೂ ಕೂಡ ಪರಮಾತ್ಮನ ಅಧೀನವಾಗಿರುವುದರಿಂದ ಹೀಗೆ ಅದನ್ನ ವರ್ಣಿಸ್ತಾರೆ. ಇತಿ ಮಾಯಾ ವೈಭವೇ ವಿಷ್ಣೋರಿಚ್ಛಾವಶತ್ವಾಚ್ಚ ಮಾಯಾ ಮಾತ್ರಮಿತಿ ಸ್ಫುಟಂ ಪರಮಾರ್ಥಂ ತ್ವೇಕಮೇವ ಸ್ವಾತಂತ್ರ್ಯ ವಿಷ್ಣುರ್ವ್ಯಯಂ. ಪರಮಾತ್ಮ ಒಂದೇ ಪರಮಾರ್ಥ, ಉಳಿದಿದ್ದೆಲ್ಲವೂ ಕೂಡ ಮಾಯಾಮಯ ಅಂದ್ರೆ ಏನರ್ಥ? ಸರ್ವತಂತ್ರ ಸ್ವತಂತ್ರನಾದವನು ಪರಮಾತ್ಮ ಒಬ್ಬನೇ. ಉಳಿದಿದ್ದೆಲ್ಲವೂ ಕೂಡ ಮಾಯಾಮಯ ಅಂದ್ರೆ ಸ್ವತಂತ್ರವಾದ ಅವನ ಇಚ್ಛೆಗೆ ಅಧೀನ ಅಂತ ಇಷ್ಟೇ ಅರ್ಥ. ಇನ್ನೊಂದು ಕಡೆ ಭಾಗವತ ತಾತ್ಪರ್ಯದಲ್ಲಿ ಅದನ್ನ ಸ್ಪಷ್ಟವಾಗಿ ವಿವರಿಸಿದ್ದಾರೆ. ಪಾರಮಾರ್ಥಿಕ ಸತ್ಯತ್ವ, ಪರಮಾತ್ಮನ ಇಚ್ಛಾ ಏನಿದೆ ಅದೊಂದನ್ನೇ ಪಾರಮಾರ್ಥಿಕ ಸತ್ಯ ಅಂತ ಹೇಳ್ತಾರೆ. ಪಾರಮಾರ್ಥಿಕ ಸತ್ಯತ್ವ ಸ್ವಾತಂತ್ರ್ಯ ಅಭಿಧೀಯತೆ. ಪರಮಾತ್ಮನ ಸ್ವಾತಂತ್ರ್ಯಕ್ಕೆ ಪಾರಮಾರ್ಥಿಕ ಸತ್ಯ ಅಂತ ಅರ್ಥ. ಹಾಗಾದ್ರೆ ಪಾರಮಾರ್ಥಿಕ ಸತ್ಯ, ಪರಮಾತ್ಮ ಒಬ್ಬನೇ ಪಾರಮಾರ್ಥಿಕ ಸತ್ಯ, ಜಗತ್ತೆಲ್ಲವೂ ಅಸತ್ಯ ಅಂತಂದ್ರೆ ಅವನೊಬ್ಬನೇ ಸ್ವತಂತ್ರ, ಇದೆಲ್ಲ ಅಸ್ವತಂತ್ರ ಅಂತ ಇಷ್ಟೇ ಅರ್ಥ. ಯಾವುದು ಕೂಡ ಅವಾಸ್ತವಿಕ ಅಂತ ಅದರ ತಾತ್ಪರ್ಯ ಅಲ್ಲ. ಸರಿಯಾ? ಹೀಗೆ ಇದು ಮಾಯಾ ಅನ್ನೋ ಶಬ್ದಕ್ಕೆ ನಾವು ನೋಡುವಂತಹ ಅರ್ಥ. ಇದನ್ನ ಭಾಗವತ ತಾತ್ಪರ್ಯದಲ್ಲಿ ಈ ಸ್ತ್ರೀ ಮಾಯೆಯ ಬಗ್ಗೆ ಮತ್ತೊಂದು ಕಡೆ ತೃತೀಯ ಸ್ಕಂದದಲ್ಲಿ ಕೂಡ ಹೇಳಿದ್ದಾರೆ. ಸಂಗಮ್ನ ಕುರಿಯಾತ್ ಪ್ರಮದಾಸು ಜಾತು ಯೋಗಸ್ಯ ಪಾರಂ ಪರಮಾರು ವೃಕ್ಷು. ಯೋಗದ ಅಪೇಕ್ಷೆ ಇದ್ದವನು, ಅಧ್ಯಾತ್ಮ ಮಾರ್ಗದಲ್ಲಿ ಮುನ್ನಡಿಬೇಕು ಅಂತ ಅಪೇಕ್ಷೆ ಇದ್ದವನು ಯಾವ ಸ್ತ್ರೀಯರ ಸಹವಾಸನೂ ಮಾಡಬಾರ್ದು ಅಂತ ಒಂದು ಹೇಳಿಕೆ ಇದೆ ಅಲ್ಲಿ. ಕಪಿಲ ಹೇಳುವ ಮಾತಿದಲ್ಲ. ಅದ್ರ ಅರ್ಥ ಏನು ಅಂತಂದ್ರೆ ದುಷ್ಟ ಸ್ತ್ರೀಯರು ಮಾಡಬಾರ್ದು, ಸಹವಾಸ ಮಾಡಬಾರ್ದು ಅಂತ ಅಷ್ಟೇ ಅರ್ಥ ಅದಕ್ಕೆ. ಹೇಗೆ ಭಾಗವತ ತಾತ್ಪರ್ಯದಲ್ಲಿ ಅಲ್ಲಿ ಕೂಡ ಆಚಾರ್ಯ ಅದನ್ನು ಸ್ಪಷ್ಟಪಡಿಸಿದ್ದಾರೆ. ಸತ್ವಂಶು ಚ ತಥಾ ಸ್ತ್ರೀಷು ನಸಂಗೋ ದೋಷಮಾವಹೇತ್ ಯಥಾಯೋಗ್ಯಂ ಗುಣಾಯೇವ ದೋಷಕೃತ್ ದುಷ್ಟಜಂತುಷು ಇತಿ ವರಾಹೆ. ವರಾಹ ಪುರಾಣದ ಮಾತು ಒಂದಿದೆ. ಸಜ್ಜನರಾದ ಪುರುಷರ ಜೊತೆಗೆ ಅಥವಾ ಸಜ್ಜನರಾದ ಸ್ತ್ರೀಯರ ಜೊತೆಗೆ ನಾವು ಸಹವಾಸ ಮಾಡುವುದೇನಿದೆ ಇದು ನಮಗೆ ಸಹಾಯಕವೇ. ನಮ್ಮ ಲೌಕಿಕ ವ್ಯಾಪಾರಗಳಿಗೆ ಮಾತ್ರ ಅಲ್ಲ, ಪಾರಮಾರ್ಥಿಕ ಕಾರ್ಯಗಳಿಗೂ ಕೂಡ, ಪಾರಮಾರ್ಥಿಕ ಉದ್ದೇಶಗಳಿಗೂ ಕೂಡ ಒಬ್ಬ ಪುರುಷನಾದವನು ಸಜ್ಜನರಾದ ಒಬ್ಬ ಸ್ತ್ರೀಯ ಜೊತೆಗೆ, ಸಜ್ಜನರಾದ ಪುರುಷರ ಜೊತೆಗೆ ನಾವು ಒಡನಾಟ ಮಾಡಿದ್ರೆ ಅದರಿಂದ ಇವನಿಗೂ ಲಾಭ ಇದೆ, ಅವನಿಗೂ ಲಾಭ ಇದೆ. ಇಬ್ಬರ ಪಾರಮಾರ್ಥಿಕ ಉದ್ದೇಶಗಳು ಕೂಡ ಈಡೇರ್ತವೆ.
ಆದರೆ ಯಥಾಯೋಗ್ಯಂ ಗುಣಾಯವ ಒಂದು ವಿಷಯ ಹೇಳ್ತಾರೆ. ನಾವು ಯಾವ ಪುರುಷರ ಮತ್ತು ಸ್ತ್ರೀಯರ ಸಂಪರ್ಕಕ್ಕೆ ಬಂದಿರ್ತೀವಲ್ಲ, ಅವರು ಸಾಧನೆಯ ದೃಷ್ಟಿಯಿಂದ ನಮಗಿಂತ ಕೆಳಗಿನವರಾಗಿದ್ರೆ ನಮ್ಮಿಂದ ಅವರಿಗೆ ಲಾಭ, ಅವರು ನಮಗಿಂತ ಮೇಲಿನವರಾಗಿದ್ರೆ ಅವರಿಂದ ನಮಗೆ ಲಾಭ, ಇಬ್ಬರು ಸಮಾನರಾಗಿದ್ರೆ ಪರಸ್ಪರ ಲಾಭ. ಅದನ್ನೇ ಯಥಾಯೋಗ್ಯಂ ಗುಣಾಯೇವ. ಆದರೆ ದೋಷಕರು ದುಷ್ಟ ಜಂತುಷು. ಒಟ್ಟಾರೆ ಸ್ತ್ರೀ ಸಹವಾಸವನ್ನೇ ಮಾಡಬಾರ್ದು, ಸ್ತ್ರೀಯೇ ಮಾಯೆ ಅಂತ ಎಲ್ಲಿಯಾದರೂ ಶಾಸ್ತ್ರದಲ್ಲಿ ಕಂಡ್ರೆ ಅದನ್ನ ಆ ನೇರವಾದ ಅರ್ಥದಲ್ಲಿ ತಗೊಳ್ಬಾರ್ದು. ದುಷ್ಟರಾದ ಸ್ತ್ರೀಯರ ಪುರುಷರ ಸಹವಾಸ ಮಾತ್ರ ದೋಷಕ್ಕೆ ಕಾರಣ ಅಂತ ಅದರ ಅರ್ಥ. ಮಯ ಪ್ರಧಾನ ಉದ್ದಿಷ್ಟು ಮಾಯಾ ತದ್ದೋಷ ಉಚ್ಯತೆ ಅಂತ ಅಲ್ಲಿ ಇನ್ನೊಂದು ಕಡೆ ಮಾಯಾ ಅನ್ನುವ ಶಬ್ದದ ಅರ್ಥವನ್ನು ಹೇಳ್ತಾರೆ. ಮಯ ಅಂದ್ರೆ ಪ್ರಧಾನ, ಭಗವಂತನೇ ಮಯ, ಅವನ ಅಧೀನವಾದ್ದೆಲ್ಲವೂ ಕೂಡ ಮಾಯಾ ಅಂತ ಕರೆಸ್ಕೊಂಡಿದೆ. ತೇ ಶ್ವಶಾಂತೇಶು ಮೂಢೇಶು ಖಂಡಿತಾತ್ಮವಸಾಯಿಷು ಸಂಗಮ್ನ ಕುರಿಯಾತ್ ಶೋಚ್ಯೇಶು ಯೋಷಿತ್ ಕ್ರೀಡಾಮೃಗೇಶು ಚ. ಯಾವ ವ್ಯಕ್ತಿಗಳು ಸ್ತ್ರೀಯರ ಕೈಗೊಂಬೆಯಾಗಿ ಈ ಐಹಿಕ ಸುಖದಲ್ಲೇ ಲೋಲ್ಪರಾಗಿ ಕಾಲ ಕಳೀತಾ ಇರ್ತಾರೆ, ಯಾವ ಸ್ತ್ರೀಯರು ಪುರುಷರ ಕೈಗೊಂಬೆಯಾಗಿ ಸುಖದಲ್ಲೇ ಲೋಲುಪರಾಗಿ ಕಾಲ ಕಳೀತಿರ್ತಾರೆ, ಅಂಥವ್ರ ಸಹವಾಸವನ್ನು ಯಾವತ್ತೂ ಮಾಡಬಾರ್ದು. ಅಷ್ಟು ಬಿಟ್ರೆ ಸ್ತ್ರೀಯೊಬ್ಬಳು ಅಥವಾ ಯಾವುದೇ ಒಬ್ಬ ಪುರುಷ ಸಜ್ಜನರಾಗಿದ್ರೆ ಅವರ ಸಾಧನೆಯ ಅವರ ಒಡನಾಟದಿಂದ ನಮ್ಮ ಸಾಧನೆಗೆ ಅದು ಪೂರಕ ಆಗುವಂತಿದ್ರೆ ಅಂಥ ಸಹವಾಸ ಯಾವತ್ತೂ ಕೂಡ ಅಪೇಕ್ಷಿತವೇ ಅಂತ ಭಾಗವತ ತಾತ್ಪರ್ಯ ಅದನ್ನು ಹೇಳಿದೆ. ನನಗೆ ಅನಿಸೋದು ಈ ನೋಡಿ, ಭಾಗವತ ತಾತ್ಪರ್ಯದ ಕೆಲವು ಸ್ಪಷ್ಟೀಕರಣಗಳು ಇಲ್ಲದೆ ಹೋದ್ರೆ ಶಾಸ್ತ್ರದಲ್ಲಿ ಒಟ್ಟಾರೆ ಕೆಲವು ಕಡೆ ಯಾವ ಸ್ತ್ರೀಯ ಸಹವಾಸವನ್ನು ಮಾಡಬೇಡ್ರಿ, ಹೆಣ್ಣು ಮಾಯೆ, ಇಂಥವೆಲ್ಲ ಮಾತುಗಳು ತುಂಬಾ ಸಂಕೀರ್ಣವಾದಂತಹ ಮಾತುಗಳನ್ನು ಕೇಳ್ತಿರ್ತೀವಿ. ಅಷ್ಟು ಮಾತ್ರ ಮಾತುಗಳನ್ನು ಕೇಳಿದ್ರೆ ಅದು ನಮ್ಮ ಹೃದಯಕ್ಕೆ ಮನಸ್ಸಿಗೆ ಒಪ್ಪದಂತಹ ಮಾತುಗಳು, ಮನಸ್ಸಿಗೆ ಕಸಿವಿಸಿ ಆಗುವಂತ ಮಾತುಗಳು ಇರ್ತವೆ. ಹೇಗೆ ಈ ತರ ಸ್ತ್ರೀಯನ್ನು ಕೀಳಾಗಿ ಹೇಳಿದ್ದಾರೆ, ಶಾಸ್ತ್ರ ಹೀಗೆ ಯಾಕೆ ಹೇಳಿದೆ ಅಂತ ಅರ್ಥ ಆಗದೆ ಶಾಸ್ತ್ರವನ್ನೇ ಹೀಗಳೆಯುವಂತಹ ಪ್ರಸಂಗಗಳು ಇರ್ತಿರ್ತವೆ. ಅದರ ಅಂತರಾರ್ಥವನ್ನು ತಿಳಿದೇ ಹೋದ್ರೆ ಅದು ಅಂಥ ಅಂತರಾರ್ಥ ಎಲ್ಲ ತಿಳಿಯೋದು ನಮಗೆ ಈ ಭಾಗವತ ತಾತ್ಪರ್ಯ ಮೊದಲಾದ ಗ್ರಂಥಗಳಿಂದ. ಭಗವತೋ ಮಾಯಾ ಅಂದ್ರೆ ಮಹಿಮಾನಂ, ಇದು ಮತ್ತೊಂದು ಕಡೆ ಭಾಗವತ ತಾತ್ಪರ್ಯದಲ್ಲಿ ಹೇಳ್ತಾರೆ. 3ನೇ ಸ್ಕಂದದ 7ನೇ ಅಧ್ಯಾಯದಲ್ಲಿ ಮಾಯಾತು ಮಹಿಮಾ ಪ್ರೋಕ್ತ ಪ್ರಾಚುರ್ಯಸ್ಯ ಮಯಜ್ಞತಃ. ಮಾಯಾ ಅಂದ್ರೆ ಭಗವಂತನ ಮಹಿಮೆಯೇ ಮಾಯಾ ಆಗಿದೆ. ಏಕಾದಶ ಸ್ಕಂದದಲ್ಲಿ 19ನೇ ಅಧ್ಯಾಯದಲ್ಲಿ ಒಂದು ಕಡೆ ಮಾಯತ್ಯುಕ್ತಂ ನಿರ್ಮಿತಂ ತು ಯಥೋ ಜನ್ಮಾದಿ ನಿರ್ಮಿತಂ ದೇಹಾದಿಕಂ ಪರೇಶೇನ ಮಾಯಾ ಜನ್ಮಾದಿ ತೇನತೋ. ಮಾಯಾ ಅಂದ್ರೆ ನಿರ್ಮಿತವಾದಂತ ಅರ್ಥ. ಈ ನಮ್ಮ ದೇಹವೆಲ್ಲವೂ ಕೂಡ, ದೇಹ, ನಮ್ಮ ಇಂದ್ರಿಯ, ಇದೆಲ್ಲವೂ ಕೂಡ ನಿರ್ಮಿತವಾದದ್ದು, ಪಂಚಭೂತಗಳಿಂದ ಹುಟ್ಟಿದ್ದು. ಅದರಿಂದ ಇದಕ್ಕೆ ಮಾಯಾ ಅಂತ. ಪರಮಾತ್ಮನ ವ್ಯಕ್ತಿತ್ವ ಅದು ಮಾಯಾ ಅಲ್ಲ. ಯಾಕೆ ಅಂತಂದ್ರೆ ಪಂಚಮಹಾಭೂತಗಳಿಂದ ಹುಟ್ಟಿದ್ದಲ್ಲ, ಇಷ್ಟೇ ಅರ್ಥ ಅದಕ್ಕೆ. ಇದು ಆ ಮಾಯಾ ಅನ್ನೋದ್ರ ಬಗ್ಗೆ ಬೇರೆ ಬೇರೆ ಕಡೆ ಬಂದಿರುವಂತಹ ಒಂದು ವಿವರ. ಹೀಗೆ ಆ ಸಾಧಕನಾದವನು ಹೇಗೆ ಬದುಕಬೇಕು ಅಂತ ಅನ್ನೋದನ್ನ ಈ ಶ್ಲೋಕಗಳ ಮೂಲಕ ನಾವು ತಿಳ್ಕೊಳ್ಬೇಕು. ಮುಂದೆ ನಾವು ನೋಡುವಂತಹ ಗುರು ಜೇನ್ನೊಣ. ಇದು ಆ ಅವಧೂತನಾದಂತಹ ಮುನಿಗೆ 12ನೇ ಗುರು ಅಂತ. ಸ್ತೋಕಂ ಗ್ರಸೇತ್ ಗ್ರಾಸಂ ದೇಹೋ ವರ್ತೇದ ಯಾವತ್ತ. ಆಹಾರ ಸ್ವೀಕರಿಸಬೇಕು. ಹೇಗೆ? ಸ್ವಲ್ಪನೇ ಆಹಾರ ಸ್ವೀಕಾರ ಮಾಡಬೇಕು. ಎಷ್ಟು ಆಹಾರ ಸ್ವೀಕಾರ ಮಾಡಿದ್ರೆ ದೇಹ ಸ್ಥಿರವಾಗಿರ್ಲಿಕ್ಕೆ ಸಾಧ್ಯವೋ ಅಷ್ಟನ್ನು ಮಾತ್ರ ಸ್ವೀಕಾರ ಮಾಡಬೇಕೇ ಹೊರತು ಅದಕ್ಕಿಂತ ಹೆಚ್ಚಿನ ಆಹಾರ ಅವನಿಗೆ ಬೇಕಾಗಿಲ್ಲ. ಹೂವಿಂದ ಹೂವಿಗೆ ಹೋಗಿ ಅದು ಆಹಾರವನ್ನು ಸ್ವೀಕಾರ ಮಾಡುವಂತೆ ಇವನು ಕೂಡ ಮಧುಕರ ವೃತ್ತಿಯನ್ನು ತಾಳಬೇಕು. ಮಧುಕರ ವೃತ್ತಿ ಅನ್ನೋದು ದಾಸರ ಹಾಡಿದೆಯಲ್ಲ, ಅದಕ್ಕೆಲ್ಲ ಈ ಭಾಗವತದ ಹಿನ್ನೆಲೆ ಇದೆ. ಜೇನ್ನೊಣದಂತೆ ಅವನು ಬದುಕಬೇಕು, ಜೇನ್ನೊಣವನ್ನು ಗುರುವನ್ನಾಗಿ ತಗೊಳ್ಬೇಕು ಅಂತ ಹೇಳಿದ್ದು ಈ ದೃಷ್ಟಿಯಿಂದ. ಅವಶ್ಯಕವಿದ್ದಂತಹ ಸ್ವಲ್ಪ ಆಹಾರವನ್ನೇ ತಗೊಳ್ಬೇಕು. ಅದಕ್ಕೆ ವೃತ್ತಿಂ ಮಾಧುಕರೀಂ ಮುನಿಹಿ, ಮಧುಕರ ವೃತ್ತಿಯನ್ನು ಅವನು ಆಶ್ರಯಿಸಬೇಕು ಅಂತ ಇಲ್ಲಿ ಶಬ್ದನೇ ಇದೆ, ಅದನ್ನೇ ತಗೊಂಡಿದ್ದಾರೆ. ಗೃಹಾತ್ ವ್ರಜೇತ್ ಸಮಾತಿಷ್ಠನ್ ವೃತ್ತಿಂ ಮಾಧುಕರೀಂ ಮುನಿಹಿ. ಈ ಕಾರಣಕ್ಕಾಗಿಯೇ ಇವತ್ತು ನಮ್ಮಲ್ಲೆಲ್ಲ ನಾವೀಗ ಸಾಧಕರಾದವರು ಮನೆಗೆ ಹೋಗಿ ಭಿಕ್ಷೆ ಬೇಡುವಂತ ಪ್ರಸಂಗ ನಮಗೇನಿಲ್ಲ. ನಮ್ಮ ಮನೆಯಲ್ಲೇ ಭೋಜನ ಮಾಡ್ತಿರ್ತೇವೆ. ಆದರೂ ಇದ್ರದ್ದು ಕೆಲವು ಅವಶೇಷಗಳು. ಸಾಧಕನಾದವನು ಮನೆಗೆ ಹೋಗಿ ಭಿಕ್ಷೆ ಬೇಡಿಯೇ ಉಣ್ಣಬೇಕು, ಸ್ವಂತ ಸಂಪಾದನೆ ಅವನಿಗೆ ಇರಬಾರದು ಅನ್ನುವ ಒಂದು ಅನುಸಂಧಾನ ಏನಿದೆಯಲ್ಲ, ಅದರ ಅವಶೇಷಗಳು ಅಲ್ಲಲ್ಲಿ ಉಳಿದಿವೆ. ಶ್ರಾವಣ ಮಾಸದಲ್ಲಿ ಶ್ರೀನಿವಾಸನ ಒಕ್ಕಲಾದವರು
ಶನಿವಾರಕ್ಕೊಂದು ದಿವಸ ಆದ್ರೂ ಹೋಗಿ ಭಿಕ್ಷೆ ಬೇಡ ಉಣ್ತಿರ್ತಾರೆ. ದತ್ತಾತ್ರೇಯನ ಆರಾಧಕರು ಇರ್ತಾರೆ ಮಹಾರಾಷ್ಟ್ರದ ದಕ್ಷಿಣ ಭಾಗದಲ್ಲಿ, ಕರ್ನಾಟಕದ ಉತ್ತರ ಭಾಗದಲ್ಲಿ ಇವರೆಲ್ಲ. ಮಾರ್ಗಶೀರ್ಷ ಪಕ್ಷದಲ್ಲಿ, ಮಾರ್ಗಶೀರ್ಷ ಮಾಸದಲ್ಲಿ ಶುಕ್ಲ ಪಕ್ಷದ ಒಂದು ವಾರದಲ್ಲಿ ಹುಣ್ಣಿಮೆಯವರೆಗೆ, ಸಪ್ತಮಿ ಅಷ್ಟಮಿಯಿಂದ ಹುಣ್ಣಿಮೆಯವರೆಗೆ ಅವರು ದತ್ತಾತ್ರೇಯನ ಕುರಿತಾದಂತಹ ಚರಿತ್ರ ಪಾರಾಯಣ ಇತ್ಯಾದಿಗಳನ್ನ ಅನುಸರಿಸ್ತಾರೆ. ಆ ಪ್ರಸಂಗದಲ್ಲಿ ಅವರು ಭಿಕ್ಷೆ ಬೇಡಿಯೇ ಉಣ್ತಾರೆ, ಮನೆ ಮನೆಗೆ ಭಿಕ್ಷೆ ಬೇಡಿಯೇ ಉಣ್ತಾರೆ. ಉಳಿದ ದಿವಸ ಅಲ್ಲ, ಕನಿಷ್ಠ ಪಕ್ಷ ಆ ದಿವಸ ಆದರೂ ಕೂಡ ಮುನಿಯಂತೆಯೇ ಬದುಕ್ತಾರೆ. ಸ್ತ್ರೀ ಸಂಘ ಇತ್ಯಾದಿಗಳನ್ನು ಪರಿತ್ಯಜಿಸಿ ಬದುಕ್ತಾರೆ. ಹಾಸಿಗೆ ಮೇಲೆ ಮಲಗೋದಿಲ್ಲ, ಕಂಬಳಿ ಮೇಲೆ ಮಲಗ್ತಾರೆ. ಅಂತೂ ಮನುಷ್ಯನಿಗೆ ಆ ಥರ ಮನೆ ಮನೆಗೆ ಹೋಗಿ ಮಧುಕರಿ ವೃತ್ತಿಯನ್ನು ಆಶ್ರಯಿಸಿ ಬದುಕುವುದೇನಿದೆ, ಇದೊಂದು ಅವಮಾನ ಅನ್ನುವಂಥ ಭ್ರಮೆ ಇಂಥವೆಲ್ಲ ಇರಬಾರದು. ಮನುಷ್ಯ ಅಂಥ ಎಲ್ಲ ಭ್ರಮೆಗಳನ್ನು ಕಳ್ಕೊಂಡು ನಾನೊಬ್ಬ ಸಾಧಕ ಮಾತ್ರ ಅನ್ನುವಂಥ ಎಚ್ಚರ ಇದ್ದವನಾಗಿರ್ಬೇಕು. ಅದನ್ನು ಕಳಿಸ್ಕೊಳ್ಳಿಕ್ಕಾಗಿ ಇದೆಲ್ಲ ಇರೋದು. ಆದ್ರೆ ಅವಶೇಷಗಳು ಈಗ ಉಳಿದಿವೆ. ವಸ್ತುತಃ ಮೂಲ ಸಾಧಕನಾದವನು ವರ್ಷ ಇಡೀ ಇದನ್ನು ಮಾಡ್ತಾನೆ, ಯಾವಾಗಲೂ ಮಾಡ್ತಾನೆ. ಅದಕ್ಕೆ ಅದನ್ನು ಮಧುಕರ ವೃತ್ತಿ ಅಂತ ಕರೀತಾರೆ. ದಾಸರು ಮೊದಲಾದವರೆಲ್ಲ ಹಾಗೆ ಮಾಡ್ತಾರೆ. ಸನ್ಯಾಸಿಗಳಂತೂ ಭಿಕ್ಷು ಅಂತಾನೆ ಕರೆಸ್ಕೊಂಡಿರ್ತಾರೆ. ಜೇನು ನೊಣ, ಅದು ಹೂವು ಸಣ್ಣದೇ ಇರಲಿ ದೊಡ್ಡದೇ ಇರಲಿ, ಅಲ್ಲಿ ಎಲ್ಲಾ ಕಡೆ ಹೋಗೇ ಹೋಗ್ತದಲ್ಲ, ಎಲ್ಲಾ ಕಡೆ ಹೋಗ್ತದೆ. ಇಂಥ ಹೂವು ಅಂತ ಹೂವು ಅಂತ ಅದಕ್ಕೇನು ತಿರಸ್ಕಾರ ಇಲ್ಲ, ಅಲ್ಲಿ ಹೋಗಿ ಅದನ್ನು ಸ್ವೀಕರಿಸ್ತದೆ. ಇಲ್ಲಿ ಎರಡು ಪ್ರಸಂಗಗಳು. ಒಂದು ಆಹಾರ ಸ್ವೀಕಾರದ ಬಗ್ಗೆ, ಇನ್ನೊಂದು ಆಹಾರ ಅಂತಂದ್ರೆ ಜ್ಞಾನವೆಂಬ ಆಹಾರ. ಅದ್ರ ಬಗ್ಗೆನೂ ಕೂಡ ಇಲ್ಲಿ ಹೇಳ್ತಿದ್ದಾರೆ ಮುಂದಿನ ಶ್ಲೋಕದಲ್ಲಿ. ಸರ್ವತಃ ಸಾರಮಾದದ್ಯ ಪುಷ್ಪೇಭ್ಯವ ಷಟ್ಪದ. ನಮ್ಮೆದುರಿಗಿರುವಂಥವರು ಅಣುಭ್ಯಶ್ಚ ಮಹದ್ಭ್ಯಶ್ಚ ಶಾಸ್ತ್ರೇಭ್ಯ ಕುಶಲೋ ನರಃ. ಎಲ್ಲಾ ಶಾಸ್ತ್ರಗಳಿಂದಲೂ, ಅದು ದೊಡ್ಡ ಶಾಸ್ತ್ರ ಇರಬಹುದು, ವೇದ ಇರಬಹುದು, ಮಹಾಭಾರತ ಇರಬಹುದು, ಮತ್ತೊಂದು ಯಾವುದು ರಾಮಾಯಣ ಇರಬಹುದು. ಅದಷ್ಟೇ ಅಲ್ಲ, ಆ ಶಾಸ್ತ್ರವನ್ನು ಬಲ್ಲವರು ಸಣ್ಣವರು ಇರಬಹುದು, ದೊಡ್ಡವರು ಇರಬಹುದು. ಅವರೆಲ್ಲರ ಮೂಲಕ ಆ ಶಾಸ್ತ್ರೀಯ ಸಂಗತಿಗಳನ್ನು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡಬೇಕು. ಅದರ ಬಗ್ಗೆ ಯಾವುದೇ ರೀತಿಯಾದಂತಹ ಸಂಕೋಚ ಇರಬಾರ್ದು. ನಿರಂತರವಾದಂತಹ ಪ್ರವೃತ್ತಿ ಅವನಿಗೆ ನಡೆದೇ ಇರಬೇಕು. ನಾವು ಆಹಾರವನ್ನು ಒಂದು ಬಾರಿ ಸಂಗ್ರಹ ಮಾಡಿ ಅದನ್ನು ಕೆಲವು ಕಾಲ ತಿಂತಾ ಹೋಗ್ತೇವೆ. ಆದ್ರೆ ಅದು ನಿತ್ಯ ಆಹಾರ ಸಂಚಾರ ಮಾಡ್ತದೆ. ಬೆಳಿಗ್ಗೆ ಎದ್ದು ಕೂಡಲೇ ಆಹಾರಕ್ಕಾಗಿ ಪ್ರಯತ್ನ ಪಡುವುದೇ ಹಕ್ಕಿ, ಪಕ್ಷಿ, ದುಂಬಿ, ಪ್ರಾಣಿಗಳು ಮೊದಲಾದ ಪಕ್ಷಿಗಳ ಕೆಲಸ. ಅದರಂತೆ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಗೂಡಿಗೆ ಬರೋ ತನಕನೂ ಆಹಾರಕ್ಕಾಗಿ ಪ್ರಯತ್ನ ಪಡುವುದೇ ಅದರ ಕೆಲಸ ಆಗಿರ್ತದೆ. ಅದರಂತೆ ನಮ್ಮ ಪ್ರಯತ್ನನೂ ಕೂಡ ಶಾಸ್ತ್ರಾಧ್ಯಯನಕ್ಕಾಗಿ ಶ್ರವಣ ಮನನ ಧ್ಯಾನಾದಿಗಳಿಗೆ ಪ್ರಯತ್ನ ಪಡುವುದೇ ನಮ್ಮ ಕಾರ್ಯ ಆಗಿರ್ಬೇಕು. ಅದು ಹೊರತು ನಾವು ಬೇರೆ ಯಾವ ಕಾರ್ಯವನ್ನು ಕೂಡ ಮಾಡಬಾರದು ಅಂತ ಅದರ ಅರ್ಥ. ಮತ್ತೆ ಈ ಆಹಾರ ಅಂತ ಬಂತಲ್ಲ, ಈ ದುಂಬಿಯನ್ನು ಗುರು ಅಂತ ವರ್ಣನೆ ಮಾಡುವಾಗ ಮೊದಲನೇ ಶ್ಲೋಕದಲ್ಲಿ, ಆ 8ನೇ ಅಧ್ಯಾಯದ 9ನೇ ಶ್ಲೋಕದಲ್ಲಿ ಹೊಟ್ಟೆ ಆಹಾರದ ಬಗ್ಗೆ ಬಂತು. 10ನೇ ಶ್ಲೋಕದಲ್ಲಿ ಮನಸ್ಸಿನ ಆಹಾರ ಅಂತ ಶಾಸ್ತ್ರಜ್ಞಾನದ ಬಗ್ಗೆ ಬಂತು. ಮತ್ತೆ ಇದು ಚಾಂದೋಗ್ಯ ಉಪನಿಷತ್ತಿನ ಭಾಷ್ಯದಲ್ಲಿ ಹಾಗೆ ವರ್ಣಿತನೇ ಆಗಿದೆ. ಗುರೋರ್ ವಿದ್ಯಾ ಸ್ವೀಕೃತಿರ್ಯ ಸ ಆಹಾರ ಇತಿ ಸ್ಮೃತಃ ತಚ್ಛುದ್ಧೌ ಜ್ಞಾನಶುದ್ಧಿ ಸ್ಯಾತ್ ಜ್ಞಾನಶುದ್ಧೌ ಸ್ಥಿರಾ ಸ್ಮೃತಿಸ್ಥೈರ್ಯೇ ತ್ವಾಪರೋಕ್ಷಂ ಹರೇಹ ಮೋಕ್ಷ ತಥೋ ಭವೇತ್. ಆಹಾರ ಅಂದ್ರೆ ಯಾವುದು? ಆಹಾರ ಸ್ವೀಕಾರ ಮಾಡೋದು ಅಂದ್ರೆ ಯಾವುದು? ಆಹಾರವನ್ನ ಅತ್ಯಂತ ಮಡಿಯಿಂದ ತಯಾರು ಮಾಡಬೇಕು, ಅತ್ಯಂತ ಮಡಿಯಿಂದ ಬಡಿಸಬೇಕು, ಅತ್ಯಂತ ಮಡಿಯಿಂದ ತಿನ್ನಬೇಕು. ಯಾವುದು ಅಂತಂದ್ರೆ ಗುರೋರ್ ವಿದ್ಯಾ ಸ್ವೀಕೃತಿರ್ಯ ಸ ಆಹಾರ. ಗುರುಗಳಿಂದ ಆಹಾರ ಸ್ವೀಕಾರ ಮಾಡುವುದೇನಿದೆಯಲ್ಲ, ಶಾಸ್ತ್ರ ವಿದ್ಯಾ ಸ್ವೀಕಾರ, ಅದೇ ಆಹಾರ. ಅತ್ಯಂತ ಶುದ್ಧನಾದ ಗುರುವಿನಿಂದ ಶುದ್ಧವಾದ ರೀತಿಯಲ್ಲಿ ನಾವು ಆಹಾರವನ್ನು ಸ್ವೀಕಾರ ಮಾಡಬೇಕು. ಅವ್ನು ಕೊಡುವನು ಹಾಗೆ ಕೊಡಬೇಕು, ನಾವು ಸ್ವೀಕಾರ ಮಾಡುವಾಗಲೂ ಹಾಗೆ ಮಾಡಬೇಕು. ಮತ್ತೆ ಮನನ ಮಾಡುವಾಗಲೂ ಕೂಡ ಅತ್ಯಂತ ಪವಿತ್ರನಾಗೇ ಮಾಡಬೇಕು. ಧ್ಯಾನ ಮಾಡುವಾಗ ಹಾಗೆ ಮಾಡಬೇಕು. ಶ್ರವಣ, ಮನನ, ಧ್ಯಾನ ಆ ಮೂರು ಪ್ರಸಂಗಗಳನ್ನು ಕೂಡ ಅತ್ಯಂತ ಮಡಿಯಿಂದ ಪವಿತ್ರನಾಗಿ ಶುದ್ಧವಾದ ಮನಸ್ಸಿನಿಂದಲೇ ಶಾಸ್ತ್ರದ ಶ್ರವಣ, ಮನನ, ಧ್ಯಾನ ಇತ್ಯಾದಿಗಳನ್ನು ಮಾಡಬೇಕು. ಕೊಡುವ ಗುರು ಅತ್ಯಂತ ಮಡಿಯಿಂದ ಕೊಟ್ರೆ ನಮಗೆ ಶುದ್ಧವಾದ ಜ್ಞಾನ. ತತ್ಶುದ್ಧವು ಜ್ಞಾನ ಶುದ್ಧಿ ಸ್ಯಾತ್. ಗುರು ಶುದ್ಧವಾದ ಮನಸ್ಸಿನಿಂದ ಕೊಟ್ರೆ ನಮಗೆ ಶುದ್ಧವಾದ ಜ್ಞಾನ. ತತ್ಶುದ್ಧವು ಜ್ಞಾನ ಶುದ್ಧಿ ಸ್ಯಾತ್ ಜ್ಞಾನ ಶುದ್ಧವು ಸ್ಥಿರಾಸ್ಪತಿ. ಶುದ್ಧವಾದ ಜ್ಞಾನ ನಾವು ಮೊದಲು ಬರಬೇಕು. ಶುದ್ಧವಾದ ಜ್ಞಾನ ಬಂದ್ರೆ ಶುದ್ಧವಾದ ನೆನಪು. ಅಶುದ್ಧವಾದ ಜ್ಞಾನ ಆ ನೆನಪನ್ನು ಕೂಡ ಭ್ರಷ್ಟ ಮಾಡಿಬಿಡ್ತದೆ. ತತ್ಶುದ್ಧವು ಜ್ಞಾನ ಶುದ್ಧಿ ಸ್ಯಾತ್ ಜ್ಞಾನ ಶುದ್ಧವು ಸ್ಥಿರಾ ಸ್ಮೃತಿ ಸ್ಥೈರ್ಯ. ಸ್ಥಿರವಾದ ನೆನಪು ನಮಗಿದ್ರೆ ಅಪರೋಕ್ಷಂ, ಮುಂದೆ ಭಗವಂತನ ಅಪರೋಕ್ಷ ಆಗಲಿಕ್ಕೆ ಸಾಧ್ಯ. ತಪ್ಪಾದ ಮಾರ್ಗಗಳಿಂದ, ಭ್ರಷ್ಟನಾದ ಗುರುವಿನಿಂದ, ಪವಿತ್ರನಲ್ಲದ ಗುರುವಿನಿಂದ ಜ್ಞಾನ ಬಂದ್ರೆ ಅದು ಅದೇ ಮೊದಲು ಮಡಿ ಮೇಲಿಗೆ ಮಾಡದೆ ಅಡಿಗೆ ಮಾಡಿ ಉಂಡಂತೆ. ಮತ್ತೆ ಅದರಿಂದ ಬರುವಂತ ಜ್ಞಾನವೂ ಸರಿಯಾಗಿ ಬರೋದಿಲ್ಲ. ಅದು ಮೋಕ್ಷಕ್ಕೆ ಕಾರಣವೂ ಕೂಡ ಆಗೋದಿಲ್ಲ.
ಅಜೀರ್ಣಕ್ಕೆ ನಾವು ಆಹಾರವನ್ನ ತಪ್ಪಾದ ಕ್ರಮಗಳಿಂದ ಬೇಯಿಸಿದ್ರೆ, ತಯಾರು ಮಾಡಿದ್ರೆ ಅದು ಹೇಗೆ ಅಜೀರ್ಣಾದಿಗಳಿಗೆ ಕಾರಣ ಆಗ್ತದೆ, ತಿಂದವರಿಗೂ ಮಾಡಿದವರಿಗೂ ತಿಂದವರಿಗೆಲ್ಲರಿಗೂ ಕೂಡ ಹೇಗೆ ಬಾಧೆಗೆ ಕಾರಣ ಆಗ್ತದೆ, ಹಾಗೆ ಜ್ಞಾನವೂ ಕೂಡ ಆ ಥರ ಬಾಧೆ ಕಾರಣ ಆಗಿಬಿಡ್ತದೆ ಅಂತ ಉಪನಿಷತ್ ಭಾಷ್ಯದಲ್ಲಿ ಬಂದಂತಹ ಮಾತನ್ನು ತಗೊಳ್ಬೇಕು. ಇದು ನಮಗೆ ತಿಳಿಬೇಕಾಗುತ್ತೆ. ಗೃಹಾತ್ ವ್ರಜೇತ್ ಸಮಾತಿಷ್ಠನ್ ವೃತ್ತಿಂ ಮಾಧುಕರೀಂ ಮುನಿ ದೇಹೋ ವರ್ತೇತ ಯಾವತ ಅಂತ ಇಲ್ಲಿ ಮಾತು ಬಂತಲ್ಲ. ದೇಹ ಬದುಕಲಿಕ್ಕೆ ಎಷ್ಟು ಬೇಕೋ ಅಷ್ಟೇ ಸಾಕು. ಭಾಗವತದಲ್ಲಿ ಮತ್ತೊಂದು ಕಡೆ ಮಾತಿದೆ, 5 ಅಥವಾ 6ನೇ ಸ್ಕಂದದಲ್ಲಿ ಆ ಮಾತಿದೆ. ಯಾವತ್ ಭ್ರಿಯೇತ ಜಠರಂ ತಾವತ್ ಸತ್ವಂ ಹಿ ದೇಹಿನಾಂ ಅಧಿಕಂ ಯೋಭಿಮನ್ಯೇತ ಸಸ್ತೇನೋ ದಂಡಮರ್ಹತಿ. ಹೊಟ್ಟೆ ತುಂಬಲಿಕ್ಕೆ ಎಷ್ಟು ಆಹಾರ ಸಾಕು ಅಷ್ಟು ಮಾತ್ರ ಆಹಾರ ನಮ್ಮದು. ನಮ್ಮ ನೈತಿಕ ಅಧಿಕಾರ, ಮೋರಲ್ ರೈಟ್ ನಮ್ಗಿರೋದು ಹೊಟ್ಟೆ ತುಂಬಲಿಕ್ಕೆ ಬೇಕಾದ ಆಹಾರ ಮೇಲೆ ಮಾತ್ರ. ಹೊಟ್ಟೆ ತುಂಬುವುದಕ್ಕಿಂತ ಹೊಟ್ಟೆ ತುಂಬಲಿಕ್ಕೆ ಎಷ್ಟು ಆಹಾರ ಬೇಕೋ ಅದಕ್ಕಾಗಿ ಮಾತ್ರ ದುಡಿಬೇಕು. ಇದು ಸಂಗತಿ. ನಮ್ಮ ದುಡಿಮೆ ಅಷ್ಟಕ್ಕೆ ಮಾತ್ರ ಸೀಮಿತ ಆಗಿರ್ಬೇಕು. ಹೆಚ್ಚಿನ ವೈಭೋಗದ ಪದಾರ್ಥಗಳನ್ನು ಗಳಿಸಲಿಕ್ಕಾಗಿ ನಮ್ಮ ದುಡಿಮೆ ಇರಬಾರದು. ಆ ತರ ಮಾಡಿಬಿಟ್ರೆ ಶ್ರವಣ ಮರಣಾದಿಗಳಿಗೆ ಅವಕಾಶ ಸಿಗೋದಿಲ್ಲ. ಎಷ್ಟು ಹೊಟ್ಟೆ ತುಂಬಲಿಕ್ಕೆ ಬೇಕೋ ಅಷ್ಟು ಮಾತ್ರ ಆಹಾರ ನಾವು ಗಳಿಸುವುದಾದ್ರೆ ನಮ್ಮ ದುಡಿಮೆ ಕಡಿಮೆ ಆಗ್ತದೆ. ನಮಗೆ ಆವಾಗ ಬೇರೆ ಕೆಲಸಗಳಿಗೆ ಅವಕಾಶ ಹೆಚ್ಚು ಸಿಗ್ತದೆ. ನಮಗೆ ಪುರುಸೊತ್ತಿಲ್ಲ ಅನ್ನುವಂಥ ನೆಪ ಅವಾಗ ಬಾಯಿಂದ ಬರೋದಿಲ್ಲ. ಇದನ್ನ ಶಾಸ್ತ್ರ ಹೇಳೋದು. ಅದಕ್ಕಿಂತ ಹೆಚ್ಚಿನ ದಿನ ಏನಾದ್ರು ಬಯಸಿದ್ರೆ ಅಧಿಕಂ ಯೋಭಿಮನ್ಯೇತ ಸಸ್ತೇನೋ ದಂಡಮರ್ಹತೆ. ಅವನು ಕಳ್ಳ. ತನಕ್ಕಿಂತ ತನ್ನ ಹೊಟ್ಟೆ ತುಂಬುವುದಕ್ಕಿಂತ ಹೆಚ್ಚಿನದನ್ನು ಬಯಸಿದ್ರೆ, ನಾನು ಬದುಕಿರುವಾಗಲೇ ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಕಳಿಗೆಲ್ಲ ಮಾಡಿಡ್ಬೇಕು ಅಂತ ಬಯಸಿದವನು ಕಳ್ಳ. ಅವನಿಗೆ ದಂಡನೆ ಕೊಡಬೇಕು ಅಂತ ಶಾಸ್ತ್ರ ಹೇಳಿದೆ. ಆದ್ರಿಂದ ಇದು ಮನುಷ್ಯ ತಿಳ್ಕೋಬೇಕಾದ್ದು. ದೇಹೋ ವರ್ತೇತ ಯಾವತ, ಇದು ಮಾತು. ದೇಹ ಬದುಕಲಿಕ್ಕೆ ಎಷ್ಟು ಬೇಕೋ ಅಷ್ಟೇ ಸಾಕು. ಯಾತ್ರಾ ಮಾತ್ರ ಪ್ರಸಿದ್ಧರ್ಥಂ ಸದಾಚಾರ ಸ್ಮೃತಿಯ ಒಂದು ವ್ಯಾಖ್ಯಾನದಲ್ಲಿ ಮಾತು ಹೇಳ್ತಾರೆ. ಬ್ರಾಹ್ಮಣದವನಿಗೆ ಎಷ್ಟು ಎಚ್ಚರ ಇರಬೇಕು ಅಂತಂದ್ರೆ ಯಾತ್ರಾ ಮಾತ್ರ ಪ್ರಸಿದ್ಧರ್ಥಂ, ಶರೀರ ನಡೀಲಿಕ್ಕೆ ಎಷ್ಟು ಬೇಕೋ ಅಷ್ಟೇ ಅವನಿಗೆ ಆಹಾರವನ್ನು ಸಂಪಾದನೆ ಮಾಡುವ ಅಧಿಕಾರ. ಅದಕ್ಕಿಂತ ಹೆಚ್ಚಿನ ದುಡಿಮೆಯನ್ನೇ ಅವ್ನು ಮಾಡ್ಲಿಕ್ಕೆ ಹೋಗಬಾರ್ದು ಅಂತ ಅಲ್ಲಿಯೂ ಕೂಡ ಒಂದು ಮಾತು ಬಂದಿದೆ. ಹೂಗಳ ರಸವನ್ನ ಸಂಗ್ರಹಿಸ್ತದೆ. ಸಾಯಂತನಂ ಸ್ವಸ್ತನಂ ವಾ ನ ಸಂಗೃಹೀತ ಭಿಕ್ಷಿತಂ. ಈ ಜೇನು ನೊಣಕ್ಕೆ ಹೂಗಳಿಂದ ಹೂವಿಗೆ ಓಡಾಡಿ ಆ ರಸವನ್ನು ಸಂಗ್ರಹಿಸುವಂತಹ ಒಂದು ಅಭ್ಯಾಸ ಇರ್ತದೆ. ಸಂಗ್ರಹಿಸಿಡುವಂತಹ ಅಭ್ಯಾಸ ಅದಕ್ಕಿರ್ತದೆ. ಆದ್ರೆ ಯೋಗಿ ಮಾತ್ರ ಭಿಕ್ಷೆಯನ್ನ ಸಾಯಂಕಾಲಕ್ಕೆ ನಾಳೆಗೆ ಅಂತ ಸಂಗ್ರಹ ಮಾಡಬಾರ್ದು. ಪಾಣಿಪಾತ್ರೋದರಾಮುಕ್ತ, ಕೈಯೇ ಅವನ ಪಾತ್ರೆ, ಹೆಚ್ಚಿನ ಪಾತ್ರೆ ಪಡಗ ಯಾವುದೋ ಅವನ ಹತ್ರ ಇರಬಾರ್ದು. ಹೊಟ್ಟೆಯೇ ಅವನ ಪಾತ್ರೆ. ಒಂದೇ ಮನೆಯಲ್ಲಿ ಬೇಡುವುದಾದ್ರೆ ಹೊಟ್ಟೆ ಪಾತ್ರೆಯನ್ನು ನಮ್ಮನ್ನಾಗಿ ಮಾಡಿಕೊಂಡು ಅವಾಗ ಹೊಟ್ಟೆ ತುಂಬಲಿಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಸಂಗ್ರಹ ಮಾಡಬೇಕು. ಇನ್ನೊಂದಷ್ಟು ನಾಳೆಗಿರ್ಲಿ ಅಂತ ಅವನು ಯಾವತ್ತೂ ಸಂಗ್ರಹ ಮಾಡಬಾರ್ದು. ಮಕ್ಷಿಕೇವ ನ ಸಂಗ್ರಹಿ. ಜೇನ್ನೊಣವನ್ನು ಗುರುವನ್ನು ತಗೊಳ್ಬೇಕು. ಆ ಜೇನ್ನೊಣ ಜೇನು ಗೂಡಿನಲ್ಲಿ ಆ ಜೇನು ತುಪ್ಪವನ್ನು ಸಂಗ್ರಹ ಮಾಡಿರ್ತದಲ್ಲ, ಅದನ್ನ ಮಾತ್ರ ಆದರ್ಶವನ್ನಾಗಿ ತಗೊಳ್ಬೇಡಿ. ಯಾಕಂದ್ರೆ ಅದು ಕೂಡ ಹಾಳಾಗಿ ಹೋಗ್ತದೆ. ಅದು ಉಳಿಸ್ಕೋತದ. ಅದು ಲುಬ್ಧೇನ ಸಂಚಿತಂ ಧಾನ್ಯಂ ಮಕ್ಷಿಕಾ ಸಂಚಿತಂ ಮಧು ಸಮೂಲಂ ವಿನಶ್ಯತಿ ಅಂತ ಒಂದು ಸಂಸ್ಕೃತ ಸುಭಾಷಿತ. ಜಿಪುಣನಾದವನು ಗಳಿಸಿದಂಥ ದುಡ್ಡು, ಆಮೇಲೆ ಈ ಜೇನ್ನೊಣ ಗಳಿಸಿದಂಥ ಜೇನುತುಪ್ಪ, ಅದಕ್ಕೂ ಕುಡಿಲಿಕ್ಕೆ ಇರೋದಿಲ್ಲ. ಅಷ್ಟೊತ್ತಿಗೆ ಯಾವುದೊಂದು ಕರಡಿಗಿಂತಲೂ ಕ್ರೂರನಾದ ಮನುಷ್ಯನ ಯಾರೋ ಬಂದು ಆ ನಾನಾ ಉಪಾಯ ಮಾಡಿ ಆ ಜೇನು ಗೂಡಿನೆಲ್ಲ ಕೆಳಗೆ ಇಳಿಸಿ ಆ ಜೇನುತುಪ್ಪ ಹೊತ್ಕೊಂಡೋಗ್ಬಿಡ್ತಾನೆ. ಹೀಗೆ ಅವನ ಒಂದು ಎಚ್ಚರ ಇರಬೇಕು ಅಂತ ಅದರ ತಾತ್ಪರ್ಯ. ಪಾಣಿಪಾತ್ರೋದರಾಮುತ್ರ ಮಕ್ಷಿಕಾಯುವ ಸಂಗೃಹನ್ ಸಹ ತೇನ ವಿನಶ್ಯತಿ. ಇದು ನೋಡಿ, ಈ ಭಾಗವತದ ಈ ಮಾತುಗಳ ಮೂಲಕನೇ ಆ ಸಂಸ್ಕೃತದ ಸುಭಾಷಿತಗಳೆಲ್ಲ ಹೊರಟಿದ್ದು. ಮಕ್ಷಿಕಾಯುವ ಸಂಗೃಹನ್, ಜೇನ್ನೋಣದಂತೆ ತೀವ್ರ ಆಸೆಯಿಂದ ನಾಳೆಗೆ ಬೇಕು ನಾಡಿಗೆ ಬೇಕು ಅಂತ ಸಂಗ್ರಹ ಮಾಡಿ ಇಟ್ಕೋತಾನೆ. ಸಹ ತೇನ ವಿನಶ್ಯತಿ, ಅವನು ಹಾಳಾಗಿ ಹೋಗ್ತಾನೆ, ತಾನು ಒಂದ್ ದಿವಸ ಸಾಯಬೇಕು. ಇನ್ನು ಬೆಂಕಿ ಹಾಕಿಬಿಡ್ತಾರೆ ಇಲ್ಲಿ. ಆ ಬೆಂಕಿಯ ಜಳಕ್ಕೆ ಆ ಜೇನ್ನೊಣಗಳೆಲ್ಲ ಓಡಿ ಹೋಗ್ತವೆ, ಕೆಲವು ಸತ್ತೇ ಹೋಗ್ತವೆ. ಆ ಜೇನು ತುಪ್ಪವು ಕೂಡ ಬೇರೆಯವರ ಪಾಲಾಗಿ ಬಿಡ್ತದೆ. ಸಹ ತೇನ ವಿನಶ್ಯತಿ. ಇದು ಜೇನ್ನೊಣದಿಂದ ನಾವು ಕಲಿಬೇಕಾದಂತಹ ಒಂದು ಪಾಠ. ಮುಂದಿನ ಗುರು ಆ ಅವಧೂತನಿಗೆ ಅದು ಆನೆ ಅಂತನ್ನೋದು 13ನೇಯ ಗುರು ಅವನಿಗೆ. ಆನೆಯಿಂದ ಏನು ಪಾಠಗಳನ್ನು ಕಲಿಬೇಕು
ಈ ಆನೆಯನ್ನ ಖೆಡ್ಡಾದಲ್ಲಿ ಕೆಡವಲಿಕ್ಕೆ ಅಂತ ಹೇಳಿ ಏನೇನೋ ಉಪಾಯಗಳನ್ನು ಮಾಡ್ತಾರೆ ಈ ಬೇಟೆಗಾರರಾದವರು. ಅಲ್ಲೊಂದು ಪಳಗಿದಂತಹ ಹೆಣ್ಣಾನೆಯನ್ನು ಬಿಟ್ಟಿರ್ತಾರೆ. ಆ ಹೆಣ್ಣಾನೆಯ ಆಕರ್ಷಣೆಗೊಳಗಾಗಿ ಈ ಮದಿಸಿದಂತಹ ಗಂಡಾನೆ ಅಲ್ಲಿಗೆ ಬಂದು ಅಲ್ಲಿರುವಂತಹ ಆಳವಾದ ಪ್ರದೇಶವನ್ನು ಗಮನಿಸಿದೆ, ಅಲ್ಲಿ ಬಂದು ಬಿದ್ದು ಬಿಡ್ತದೆ. ಮುನಿ ಇದರಿಂದ ಪಾಠ ಕಲಿಬೇಕು. ಸ್ಪೃಶನ್ ಕರೀವ ಬಧ್ಯೇತ ಕರಿಣ್ಯ ಅಂಗಸಂಗತಃ ಪದಾಪಿ ಯುವತೀಂ ಭಿಕ್ಷು ನ ಸ್ಪೃಶೆ ದಾರವೀಮಪಿ. ಅವನಿಗೆ ಎಷ್ಟು ಎಚ್ಚರ ಇರಬೇಕು ಅಂತಂದ್ರೆ, ಸ್ತ್ರೀಯ ಸಹವಾಸದಿಂದ ಅವನೆಷ್ಟು ದೂರ ಇರಬೇಕು. ಇದು ಸನ್ಯಾಸಿ ಆದವನಿಗೆ, ಬ್ರಹ್ಮಚಾರಿ ಆದವನಿಗೆ. ಉಳಿದವರಿಗೆ, ಗೃಹಸ್ಥರಿಗೆ ಮೊದಲಾದವರಿಗೆ ಇದೇನೂ ಇಲ್ಲ. ಗೃಹಸ್ಥರಾದವರು ಕೂಡ ಆ ವಿದ್ಯಾಭ್ಯಾಸ ಮಾಡುವ ಪ್ರಸಂಗದಲ್ಲಿದ್ದಾಗ, ಮೊದಲು ಇದ್ದಾಗ ಹೇಗಿರಬೇಕು, ಮತ್ತೆ ತನ್ನ ಪತ್ನಿಯನ್ನು ಬಿಟ್ಟು ಬೇರೆ ಸ್ತ್ರೀಯ ಬಗ್ಗೆ ಅವನ ದೃಷ್ಟಿಕೋನ ಹೇಗಿರಬೇಕು ಅಂತಂದ್ರೆ, ಕಟ್ಟಿಗೆ ಗೊಂಬೆ ಇದ್ರೂ ಕೂಡ, ಸ್ತ್ರೀದ್ದು ಕಟ್ಟಿಗೆ ಗೊಂಬೆ ಇದ್ರೂ ಕೂಡ ಅದರಿಂದಲೂ ದೂರ ಇರಬೇಕು. ಕೈಯಿಂದ ಮುಟ್ಟುವುದಲ್ಲ, ಕಾಲಿಂದಲೂ ಅದರಿಂದ ಮುಟ್ಟಬಾರದು. ಸ್ಪೃಶನ್ ಕರೀವ ಬಧ್ಯೇತ ಕರಿಣ್ಯ ಅಂಗಸಂಗತಃ ನ ಸ್ಪೃಶೆ ದಾರವೀಮಪಿ. ನಮಗೆ ಇವತ್ತು ನಾವು ಬದುಕಿರುವಂತಹ ಕಾಲದಲ್ಲಿ ಇದೆಲ್ಲ ಬಹಳ ಅತಿರೇಕ ಅಂತ ಅನಿಸ್ಬಿಡ್ತದೆ. ಯಾಕೆಂದ್ರೆ ಅಷ್ಟು ಇಲ್ಲ ಸಾಮಾಜಿಕ ಸಂಪರ್ಕಗಳು, ನಾವು ಬದುಕಬೇಕಾದ ರೀತಿ ಇದೆಲ್ಲ ಅನಿವಾರ್ಯ ನಮಗೆ ಅಂತ ನಮಗೆ ನಾವು ನಾನಾ ಥರ ಸಮಾಧಾನಗಳನ್ನ ಹೇಳ್ಕೊಂಡು ಬದುಕ್ತಾ ಇದ್ದೀವಿ. ಆದ್ರೆ ಹಾನಿಗಳು ಮಾತ್ರ ಆಗ್ತಾನೆ ಇವೆ. ಆಗ್ತಿರುವ ಹಾನಿ ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ. ಅದು ಆನೆ ಒಳಗೆ ಹೋಗಿ ಬೀಳುತ್ತಿದೆ, ಬಿದ್ದ ಹಾನಿಗೆ ನಾನು ಬಿದ್ದಿದ್ದೇನೆ ಅನ್ನೋ ಎಚ್ಚರವೂ ಇರೋದಿಲ್ಲ. ಆನೆಯಂತೆ ಮದಿಸಿರ್ತಾನೆ, ನಮ್ಮ ಮನಸ್ಸು ಅಷ್ಟು ಮದಿಸಿಬಿಟ್ಟಿರ್ತದೆ. ನಾದಿಗಚ್ಚೇತ್ ಸ್ತ್ರೀಯಂ ಪ್ರಾಜ್ಞ ಕರ್ಹಿಚಿನ್ ಮೃತ್ಯುಮಾತ್ಮನಃ. ಸ್ತ್ರೀ ಅವಳು ಮೃತ್ಯು, ನನ್ನ ಪತ್ನಿ ನನಗೆ ಮೃತ್ಯು ಅಲ್ಲ. ಒಬ್ಬ ಸ್ತ್ರೀಗೆ ಅವಳ ಗಂಡ ಮೃತ್ಯು ಅಲ್ಲ, ಪರಸ್ತ್ರೀ ಮೃತ್ಯು. ಈ ಗಂಡು ಆನೆ ಬಲಾಧಿಕೈ ಸಹನ್ಯತ, ಒಂದು ಹೆಣ್ಣಾನೆಯ ಸಂಪರ್ಕಕ್ಕಾಗಿ ಅದರ ಮನಸ್ಸನ್ನು ಗೆಲ್ಲಬೇಕು ಅನ್ನೋ ದೃಷ್ಟಿಯಿಂದ ಬೇರೆ ಆನೆಗಳ ಜೊತೆಗೆ ಹೊಡೆದಾಡಿ ತುಂಬಾ ಕ್ಲೇಶಕ್ಕೊಳಗಾಗ್ತದೆ. ಕೆಲವು ಸರಿ ತಾನೇ ಸತ್ತು ಹೋಗಿಬಿಡ್ಬೋದು, ಕೆಲವು ಬಾರಿ ತಾನು ಸಾಯದೆ ಹೋದ್ರೂ ಕೂಡ ತುಂಬಾ ಕಷ್ಟಕ್ಕಾದ್ರೂ ಒಳಗಾಗಬಹುದು. ಅದರಂತೆ ಮನುಷ್ಯ ಪರಸ್ತ್ರೀಯನ್ನು ಬಯಸಿದರೆ, ಸನ್ಯಾಸಿಯಾದವನು ಬ್ರಹ್ಮಚಾರಿಯಾದವನು ಸ್ತ್ರೀಯನ್ನು ಬಯಸಿದರೆ, ಗೃಹಸ್ಥನಾದವನು ಪರಸ್ತ್ರೀಯನ್ನು ಬಯಸಿದರೆ, ವಿವಾಹ ಬಾಹ್ಯ ಸಂಪರ್ಕಗಳು ಅಂತಂದ್ರೆ ಸ್ತ್ರೀಗೆ, ಬ್ರಹ್ಮಚಾರಿಗೆ ಮತ್ತು ಸನ್ಯಾಸಿಗೆ ವಿವಾಹ ಬಾಹ್ಯವಾಗಿ ಎಲ್ಲಾ ಸ್ತ್ರೀಯರು ಪರಸ್ತ್ರೀಯರೇ. ಮತ್ತೆ ಗೃಹಸ್ಥನಾದವನಿಗೆ ತನ್ನ ಪಾಣಿಗ್ರಹಕ್ಕೆ ಸಿಲುಕಿದ ಒಬ್ಬ ಸ್ತ್ರೀಯನ್ನು ಬಿಟ್ರೆ ಉಳಿದ ಸ್ತ್ರೀಯರೆಲ್ಲ ಪರಸ್ತ್ರೀಯರು. ಆದ್ರಿಂದ ಅದನ್ನ ವಿವಾಹ ಬಾಹ್ಯ ಸಂಬಂಧಗಳು ಅಂತ ಹೇಳೋದು. ಅದರಿಂದ ಅವನು ದೂರ ಇರಬೇಕು. ಅದು ಅವನಿಗೆ ಮೃತ್ಯು ಅಂತ ಎಚ್ಚರಿಕೆಯಿಂದ ಇರಬೇಕು ಅವನು. ಮುಂದೆ ಜೇನು ತೆಗೆಯುವಂಥವನು, ಅವನು ಕೂಡ ಈ ಮತ್ತೊಬ್ಬ ಗುರುವಂತೆ, ಈ ಅವಧೂತನಾದಂತಹ ಮುನಿಗೆ ಅವನಿಂದಲೂ ನಾನಾ ಸಂಗತಿಗಳನ್ನು ಅವನು ಕಲಿತಿದ್ದಾನೆ. ನದೇಯಂ ನೋಪಭೋಗ್ಯಂ ಚ ಲುಬ್ಧೈ ಯದ್ ದುಃಖ ಸಂಚಿತಂ ಭುಕ್ತೆ ಸ್ವಮಪಿ ತಚ್ಚಾನ್ಯೋ ಮಧುಹ ಇವ ಅರ್ಥವಿನ್ ಮಧು ಅಂತ ಶ್ಲೋಕ. ಈ ಜೇನುನೊಣಗಳು ಬಹಳ ಕಷ್ಟದಿಂದ ಈ ಜೇನುತುಪ್ಪವನ್ನೆಲ್ಲ ಸಂಗ್ರಹ ಮಾಡಿರ್ತಾರೆ. ಇವನು ಅದನ್ನು ಹೋಗಿ ವಶಪಡಿಸಿಕೊಂಡು ಬರ್ತಾನೆ, ಈ ಜೇನು ತುಪ್ಪ ತೆಗೆಯೋನು. ಲೋಭಿಗಳು ಕಷ್ಟಪಟ್ಟು ಧನವನ್ನು ಸಂಗ್ರಹ ಮಾಡಿರ್ತಾರೆ, ದಾನನೂ ಕೂಡ ಮಾಡೋದಿಲ್ಲ, ಸ್ವಂತ ಭೋಗನೂ ಮಾಡೋದಿಲ್ಲ, ಅನ್ಯಾಯವಾಗಿ ಇಟ್ಟಿರ್ತಾರೆ. ಅದನ್ನು ಮತ್ತೊಬ್ರು ಯಾರೋ ಉಪಯೋಗ ಮಾಡ್ತಾರೆ. ಲೋಭಿಯ ಹಣಕ್ಕೆ ಇದೇ ಒಂದು ದುರ್ಗತಿ. ಇದನ್ನ ಸಂಸ್ಕೃತದ ಒಂದು ಸುಭಾಷಿತದಲ್ಲಿ ಹೇಳ್ತಾರೆ, ದಾನಂ ಭೋಗೋ ನಾಶಃ ತಿಸ್ರಃ ಗತಯೋ ಭವಂತಿ ವಿತ್ತಸ್ಯ ಯೋ ನ ದದಾತಿ ನ ಭುಂಕ್ತೆ ತಸ್ಯ ತೃತೀಯ ಗತಿರು ಭವಂತಿ ವಿತ್ತಸ್ಯ. ದುಡ್ಡಿಗೆ ಮೂರೇ ಗತಿ, ಮೂರನೇದು ಬಿಟ್ಟು ನಾಲ್ಕನೇ ಗತಿ ಇಲ್ಲ ದುಡ್ಡಿಗೆ. ಏನದು? ದಾನಂ, ಒಂದು ಇನ್ನೊಬ್ರಿಗೆ ದಾನ ಮಾಡಬೇಕು. ಭೋಗ, ದಾನದನ್ನು ಅನುಭವಿಸಬೇಕು. ಅಥವಾ ನಾಶ, ಕೊನೆಗೆ ಅದು ನಷ್ಟ ಆಗಿ ಹೋಗಬೇಕು. ಇಷ್ಟು ಬಿಟ್ರೆ ಅದಕ್ಕೆ ಮೂರನೇ ಗತಿ ಇಲ್ಲ. ಯಾವ ವ್ಯಕ್ತಿ ದುಡ್ಡನ್ನು ಬೇಕಾಷ್ಟು ಗಳಿಸಿದ್ದಾನೆ ಕಷ್ಟಪಟ್ಟು, ಆದರೆ ತಾನು ಇನ್ನೊಬ್ಬರಿಗೆ ದಾನ ಮಾಡ್ತಿಲ್ಲ, ತಾನೂ ಸುಖ ಪಡ್ತಿಲ್ಲ, ತಸ್ಯ ತೃತೀಯ ಗತಿರ್ಭವತಿ ವಿತ್ತಸ್ಯ. ಆ ದುಡ್ಡು ಮೂರನೇ ಗತಿಯನ್ನು ಹೊಂದಿಬಿಡ್ತದೆ, ನಷ್ಟ ಆಗಿ ಹೋಗ್ತದೆ, ಅವನಿಗೇನು ಉಳಿಯೋದಿಲ್ಲ ಅಂತದರ ತಾತ್ಪರ್ಯ.
ಸುದುಃಖೋಪಾರ್ಜಿತೈ ವಿತ್ತೈ ಆಶಾಸಾನಾಂ ಗೃಹಾಶಿಷಃ ಮಧುಃ ಇವ ಅಗ್ರತೋ ಭುಂಕ್ತೆ ಯತಿರ್ವೈ ಗೃಹಮೇದಿನ. ಈ ಜೇನುತುಪ್ಪ ತೆಗೆಯುವವನು ತಾನೇನಾದರೂ ಆ ಜೇನುತುಪ್ಪ ತಯಾರು ಮಾಡಲಿಕ್ಕೆ ಪ್ರಯತ್ನ ಪಟ್ಟಿರ್ತಾನೆ, ಏನಿಲ್ಲ, ಇವ್ರು ಯಾರು ತಯಾರು ಮಾಡಿರ್ತಾರ, ಆ ಹುಳುಗಳು ತಯಾರು ಮಾಡಿರ್ತವೆ, ಇದು ನಾವು ತಗೊಂಡೋಗಿ ತಿಂದು ಬಿಡ್ತಾನೆ. ಗೃಹಸ್ಥರು ಕಷ್ಟಪಟ್ಟು ಹಣ ಇತ್ಯಾದಿಗಳನ್ನು ಸಂಪಾದನೆ ಮಾಡಿರ್ತಾರೆ. ಆಗ ಸಂಪಾದನೆ ಮಾಡಿದ್ದನ್ನು ತನ್ನ ಮನೆಯಲ್ಲಿ ತಾನು ಸ್ವೀಕಾರ ಮಾಡಬೇಕು ಅಂತ ಅಪೇಕ್ಷೆ ಪಟ್ಟಿರ್ತಾನೆ. ಆಗ ಯತಿಯಾದವನು ಅಲ್ಲಿ ಬರ್ತಾನೆ. ತಾನೇನು ಸಂಪಾದನೆ ಪ್ರಯತ್ನ ಮಾಡ್ತಿರೋದಿಲ್ಲ, ಯತಿಗೆ ಸ್ವಂತದ ಸಂಪಾದನೆ ಇರೋದಿಲ್ಲ. ಅವನು ಆ ಗೃಹಸ್ಥರ ಮನೆಗೆ ಬಂದು ಆ ವೈಶ್ವದೇವ ಹೋಮ ಇತ್ಯಾದಿ ಕಾಲಕ್ಕೆ ಅಲ್ಲಿಗೆ ಬಂದು ಆ ಭಿಕ್ಷೆಯ ಅನ್ನವನ್ನು ಸ್ವೀಕಾರ ಮಾಡ್ತಾನೆ. ಯತಿಗೆ ಭಿಕ್ಷೆ ಕೊಡದೆ ತಾನೇ ಮೊದಲೇ ಉಂಡ್ರೆ ಆ ಯತಿಯಾದವನು ಪ್ರಾಯಶ್ಚಿತ್ತ ಇತ್ಯಾದಿಗಳನ್ನು ಮಾಡ್ಕೊಳ್ಬೇಕಾಗ್ತದೆ, ಚಾಂದ್ರಾಯಣ ಮೊದಲಾದ ವ್ರತಗಳನ್ನು ಮಾಡ್ಕೊಳ್ಬೇಕಾಗ್ತದೆ. ಅದಕ್ಕಾಗಿ ಯತಿಗಳಿಗೆ ಕೊಟ್ಟೆ ಕೊಡ್ತಾರೆ. ಇದನ್ನೆಲ್ಲ ನಾವು ಸಮಾಜದಿಂದ ನೋಡಿ ತಿಳ್ಕೊಳ್ಬೇಕಾದ ಸಂಗತಿಗಳು. ಇದರಲ್ಲಿ ಯತಿಯಾದವನು ಹೀಗೆ ಮಾಡಬಾರದು ಅಂತಲ್ಲ, ಯತಿದೊಂದು ದೃಷ್ಟಾಂತ ಮಾತ್ರ. ಅದು ಯತಿಯಾದವನು ಸ್ವಂತ ಸಂಪಾದನೆ ಇರೋದಿಲ್ಲ, ಆದ್ರಿಂದ ಅವನು ಗೃಹಸ್ಥರ ಮನೆಗೆ ವಾನಪ್ರಸ್ಥರ ಮನೆಗೆ ಹೋಗಲೇಬೇಕು. ಗೃಹಸ್ಥರಿಗಿಂತ ಹೆಚ್ಚು ವಾನಪ್ರಸ್ಥರ ಮನೆಗೆ ಹೋಗಬೇಕು ಅಂತ ಮಹಾಭಾರತದ ಶಾಂತಿ ಪರ್ವ ಹೇಳಿದೆ. ಹಿಂದೆ ಅದನ್ನು ನಾವು ನೋಡಿದ್ದೀವಿ. ಯಾಕೆಂದ್ರೆ ಗೃಹಸ್ಥರ ಸಂಪಾದನೆಯಲ್ಲಿ ಸ್ವಲ್ಪ ದೋಷಗಳಿರಬಹುದು, ವಾನಪ್ರಸ್ಥರ ಸಂಪಾದನೆಯಲ್ಲಿ ಮತ್ತೂ ದೋಷಗಳು ಕಡಿಮೆ ಇರ್ತವೆ. ಅದಕ್ಕೆ ವಾನಪ್ರಸ್ಥರ ಹತ್ರ ಹೋಗಿ ಭಿಕ್ಷೆ ಬೇಡಬೇಕು ಯತಿ ಅಂತ ಹೇಳಿದ್ದಾರೆ. ಅದು ಬಿಟ್ಟರೆ ಅವನಿಗೆ ಬೇರೆ ಮಾರ್ಗ ಇರೋದಿಲ್ಲ. ಮತ್ತೆ ಗೃಹಸ್ಥರ ವಾನಪ್ರಸ್ಥರ ಕರ್ತವ್ಯವೂ ಕೂಡ ಯತಿಗಳಿಗೆ ಭೋಜನ ಮಾಡಿಸಿ ಆಮೇಲೆ ಮಾಡಬೇಕು. ಅದನ್ನು ಮಾಡದೆ ಹೋದ್ರೆ ಆ ಯತಿಗೂ ಕೂಡ ಯತಿಗೆ ಭೋಜನ ಮಾಡಿಸದೆ ಹೋದ್ರೆ ಈ ಗೃಹಸ್ಥನಾದವನು ತಾನು ಕೃಚ್ಛ ಚಾಂದ್ರಾಯಣ ಮೊದಲಾದ ವ್ರತಗಳನ್ನು ಮಾಡಿ ಕಷ್ಟಪಡಬೇಕಾಗ್ತದೆ. ಅದರಿಂದ ಬಂದಂತಹ ಯತಿಗೆ ಯಾವತ್ತೂ ಕೂಡ ಭೋಜನ ಮಾಡಿಸದೆ ಹೋಗಬಾರದು ಅಂತ ಅದರ ಅರ್ಥ. ಇಲ್ಲಿ ಈ ವ್ಯಾಖ್ಯಾನಗಳಲ್ಲಿ ಮೊದಲಾದ ಕಡೆ ವೈಶ್ವದೇವ ಏನ್ ನಡೀತದಲ್ಲ, ವೈಶ್ವದೇವ ಹೋಮ, ಅಲ್ಲಿ ಹೋಗಿ ಭಿಕ್ಷಾನ ಸ್ವೀಕಾರ ಮಾಡ್ತಾನೆ ಅಂತಿದೆ. ನಾವು ಸಾಮಾನ್ಯವಾಗಿ ತಿಳ್ಕೊಂಡಿರುವಂತೆ ಒಂದು ಸಂಗತಿ ಏನು, ವೈಶ್ವದೇವ ನೈವೇದ್ಯ, ಮಂಗಳಾರತಿ, ವೈಶ್ವದೇವ ಬಲಿಹರಣ ಎಲ್ಲ ಆದಮೇಲೆ ಯತಿಗಳಿಗೆ ಹಸ್ತೋತ್ಸವ ಇತ್ಯಾದಿಗಳನ್ನು ಹಾಕ್ತೇವೆ. ಮೊದಲೇ ನಾವು ಯಾರಿಗೂ ಕೂಡ ಹಾಕೋದಿಲ್ಲ. ಆದರೂ ಒಂದು ಶಾಸ್ತ್ರೀಯ ಸಂಗತಿ ಇದೆ, ಸದಾಚಾರ ಸ್ಮೃತಿ ಮೊದಲಾದ ವ್ಯಾಖ್ಯಾನಗಳಲ್ಲಿ ಅದು ವರ್ಣಿತ ಆಗಿದೆ. ವೈಶ್ವದೇವ ಮಾಡುವ ಪ್ರಸಂಗದಲ್ಲಿ ಯಾರಾದರೂ ಬಂದ್ರೆ ಆವಾಗಲೂ ಒಂದು ಸ್ವಲ್ಪ ಅವರಿಗೆ ಆಹಾರ ಪದಾರ್ಥ ಮೊದಲಾದವನ್ನು ಕೊಟ್ಟು ಕಳಿಸ್ಬೇಕು. ಅದಕ್ಕಾಗಿ ಒಂದು ವ್ಯವಸ್ಥೆ ಇರಬೇಕು ನಮಗೆ. ವೈಶ್ವದೇವಕ್ಕಾಗಿ ತೆಗೆದಿಟ್ಟಿದ್ದೀವಿ, ಅದನ್ನು ಅವ್ರಿಗೆ ಕೊಡೋದು ಹೇಗೆ ಅಂತಲ್ಲ, ಕೆಲವು ಬೇರೆ ಬೇರೆ ಏನಾದ್ರು ವ್ಯವಸ್ಥೆಗಳನ್ನು ಮಾಡಿಕೊಂಡು ಅದು ಬಂದವ್ರನ್ನ ಹಿಂತಿರುಗಿಸಬಾರ್ದು ಅಂತ ಅದೊಂದು ತಾತ್ಪರ್ಯ. ಅದಕ್ಕಾಗಿ ಅವರಿಗೆ ಅಗ್ರಭುಕ್ ಅಂತ ಒಂದು ಶಬ್ದ ಇದೆ, ಮೊದಲೇ ಭೋಜನ ಮಾಡುವವರು. ಅದರಿಂದ ಪರಮಾತ್ಮನ ಆರಾಧನೆ ಮಾಡುವಾಗ ವಿಗ್ರಹ ರೂಪದಲ್ಲಿ ಆರಾಧನೆ ಒಂದು, ಅಗ್ನಿ ರೂಪದಲ್ಲಿ ಆರಾಧನೆ ಒಂದು, ಬ್ರಾಹ್ಮಣ ರೂಪದಲ್ಲಿ ಆರಾಧನೆ ಒಂದು. ಇವತ್ತು ನಾವು ವೈಶ್ವದೇವ ಮಾಡುವಾಗ ಅಥವಾ ವೈಶ್ವದೇವ ಮಾಡೋದಕ್ಕಿಂತ ಮುಂಚೆನೆ ಯಾರಾದ್ರೂ ಬರೋ ಪ್ರಸಂಗಗಳು ಕಡಿಮೆ ಇರ್ತವೆ. ಆದ್ರೂ ಅಂಥದ್ದು ಬಂದ್ರೆ ಅದಕ್ಕೆಲ್ಲ ಒಂದು ತಯಾರಿ ಇರಬೇಕು ಅಂತ ಅರ್ಥ. ಮತ್ತು ಬಂದವರು ಕೂಡ ಇನ್ನೂ ವೈಶ್ವದೇವ ಆಗಿಲ್ಲ, ಈಗಲೇ ನನಗೆ ಊಟಕ್ಕೆ ಹಾಕಿ ಅಂತ ಅವ್ರು ಯಾರು ತಕರಾರೇನು ಮಾಡೋದಿಲ್ಲ. ನಿಮ್ಮ ವೈಶ್ವದೇವ ಬಲಿಹರಣ ಇತ್ಯಾದಿ ಆಗಲೇ ಆಮೇಲೆ ನಾವು ಭೋಜನ ಮಾಡ್ತೇವೆ ಅಂತ ಅವರು ಸಾಮಾನ್ಯವಾಗಿ ಕಾಯ್ದು ಭೋಜನ ಮಾಡ್ತಾರೆ, ಇಲ್ಲಂತಲ್ಲ. ಆದ್ರೂ ಅಂತ ಕೆಲವು ಪ್ರಸಂಗಗಳು ಬರ್ತವೆ, ಅದ್ರ ಬಗ್ಗೆ ಒಂದು ತಯಾರಿ ಇರಬೇಕು ನಮ್ಮದು ಅಂತ ಅರ್ಥ. ಏನ್ ತಯಾರಿ ಅದನ್ನೆಲ್ಲ ನಾವು ಇವತ್ತು ಊಹಿಸೋದು ಕಷ್ಟ. ಇವತ್ತು ನಾವು ಮಾಡುವ ಮೈಲಿಗೆ, ನಮ್ಮ ಸ್ಥಳದ ಇಕ್ಕಟ್ಟು, ಸಾಮರ್ಥ್ಯದ ಕೊರತೆ ಇತ್ಯಾದಿಗಳ ದೃಷ್ಟಿಯಿಂದ ನಾವು ಆಲೋಚನೆ ಮಾಡೋದು ಕಷ್ಟ. ಆದ್ರೂ ಹಿಂದೊಮ್ಮೆ ಮಹಾಭಾರತ ಪ್ರವಚನ ಹೇಳುವಾಗ ಅದನ್ನು ಹೇಳಿದ್ದೆ, ಅಡಿಗೆಗಳು ಒಂದು 2-3 ಒಲೆಗಳಲ್ಲಿ ಆಗುವಂತ ಪ್ರಸಂಗ ಇರಬೇಕು. ಒಂದ್ ಯಾವುದೋ ಒಲೆ ಮೇಲೆ ಆಗಿದ್ದನ್ನ ವೈಶ್ವದೇವ ಹೋಮಕ್ಕೆ ಉಪಯೋಗ ಮಾಡ್ಕೋಬೇಕು, ಇನ್ನೊಂದ್ ಕಡೆ ಆಗಿದ್ದನ್ನ ಅಂಥವ್ರಿಗೆ ಬಂದವರಿಗೆ ಹಾಕ್ಬೇಕು. ಪ್ರತ್ಯೇಕವಾಗಿ ಆಹಾರ ಪದಾರ್ಥಗಳು ಬೇಯಬೇಕು ಅಂತ ಹಿಂದೊಂದ್ಸರಿ ಮಹಾಭಾರತ ಪ್ರವಚನದಲ್ಲಿ ಹೇಳಿದ್ದೆ ನನ್ನ ನೆನಪು. ಅದಕ್ಕಾಗಿ ಅಂಥದನ್ನೆಲ್ಲ ಇಲ್ಲಿ ಸ್ವೀಕಾರ ಮಾಡಬೇಕು. ಇದೆಲ್ಲ ವ್ಯಾಖ್ಯಾನಗಳಲ್ಲಿ ಬಂದಿರುವಂತ ವಿಷಯ. ದುಃಖೇನ ದ್ರವ್ಯಾರ್ಜನಂ ಕೃತ್ವ ತೇನ ಗೃಹಾಶಿಷಃ ಕರ್ತುಮಿಚ್ಛಾಂ ಗೃಹಸ್ಥಾಂ ವೈಶ್ವದೇವ ಸಮಯೇ ಗತ್ವಾ ಅಗ್ರತಃ ಆದಾವೇವ ತದ್ಭೋಜನ ಪೂರ್ವಮೇವ ಗೃಹಾನ್ ಸ್ವಯಂ ಭುಂಕ್ತೆ. ಕೆಲವು ಕಡೆ ಅಗ್ರತಃ ಮೊದಲೇ ಭೋಜನ ಮಾಡ್ತಾನೆ, ಅಗ್ರಭುಕ್ ಅಂತ ಅವನಿಗೆ ಹೆಸರು. ಒಂದು ಈ ಬ್ರಾಹ್ಮಣ ಭೋಜನ ಮಾಡೋದಕ್ಕಿಂತ ಮೊದಲೇ ಅವನಿಗೆ ಮನೆ ಯಜಮಾನ ತಾನು ಭೋಜನ ಮಾಡೋದಕ್ಕಿಂತ ಮುಂಚೆನೆ ಅವ್ರಿಗೆ ಮಾಡಿಸ್ಬೇಕಾಗ್ತದೆ.
ಇನ್ನೂ ಕೆಲವು ಸರಿ ಆ ವೈಶ್ವದೇವ ಮೊದಲಾದ್ದು ನಡೆಯುವುದಕ್ಕಿಂತ ಮುಂಚೆನೇ ಭೋಜನ ಮಾಡಿಸುವಂತ ಪ್ರಸಂಗನೂ ಬರ್ತದೆ. ಇಲ್ಲಿ ವ್ಯಾಖ್ಯಾನದಲ್ಲಿ ಅದು ಸ್ಪಷ್ಟ ಇಲ್ಲ. ಆದವು ಅಂತಂದ್ರೆ ಯಜಮಾನನ ಭೋಜನಕ್ಕಿಂತ ಮೊದಲು ಅವನಿಗೆ ಭೋಜನ ಮಾಡಿಸ್ಬೇಕಾಗ್ತದೆ. ಯಾಕಂದ್ರೆ ವೈಶ್ವದೇವ ಸಮಯದಲ್ಲಿ ಅವನು ಬಂದವನು ಅಂತ ಈಗ ಅರ್ಥ. ಅದಕ್ಕೆ ಎರಡು ಅರ್ಥ. ಪ್ರಸಂಗಗಳನ್ನು ಗಮನಿಸಿ ವೈಷ್ಣದೇವ ಬಲಿಹರಣ ಆದ್ಮೇಲೆ ಅವನು ಕಾಯುವಂತಿದ್ರೆ ಹಾಗೆ ಭೋಜನ ಮಾಡಿಸ್ಬೇಕು. ಇಲ್ಲದೆ ಹೋದ್ರೆ ಮೊದಲೇ ಬಂದವನನ್ನು ಕೂಡ ತಿರಸ್ಕರಿಸಬಾರದು. ಏನಾದ್ರು ಮಾಡಿ ಅವನಿಗೂ ಕೂಡ ಭೋಜನಾದಿಗಳನ್ನ ಏರ್ಪಾಡು ಮಾಡಬೇಕು ಅಂತ ಅದರ ಅರ್ಥ. ಗೃಹಾನ್ ಗತ್ವಾ ಗೃಹಸ್ಥಾನಾಂ ಅವಿಚಾರ್ಯ ಬಲಾಬಲೆ ಯತಿರ್ಭುಂಜೀತ ನೈವಸ್ಯ ದೋಷಸ್ತೇನ ಮಧುಘ್ನವತ್. ಇದೆಲ್ಲ ಯೋಗ ದೀಪಿಕಾದಲ್ಲಿ ನಾರಾಯಣ ಪಂಡಿತರು ಹೇಳಿದಂತ ಕೆಲವು ಸಂಗತಿಗಳಿವೆ. ಗೃಹಾನ್ ಗತ್ವ ಗೃಹಸ್ಥರ ಮನೆಗಳಿಗೆ ಹೋಗಬೇಕು. ಯತಿರ್ಭುಂಜೀತ ಅಲ್ಲಿ ಹೋಗಿ ಭೋಜನ ಮಾಡಬೇಕು. ನೈವಸ್ಯ ದೋಷ, ಅದರಿಂದ ಅವನಿಗೆ ದೋಷ ಇಲ್ಲ. ಗೃಹಮೇಧಿನಾಂ ಭೋಜನಾತ್ ಪೂರ್ವಂ ಅಯಂ ಭಿಕ್ಷಾರ್ಥಂ ಆಗತಃ ಯತಿ ತದನ್ನಂ ಭುಂಕ್ತೆ ತದೀಯ ಶಕ್ತಿ ನ ವಿಚಾರಯತಿ. ಗೃಹಸ್ಥರ ಭೋಜನಕ್ಕಿಂತ ಮುಂಚೆ ಅವನು ಭೋಜನ ಮಾಡಿಬಿಡ್ತಾನೆ. ಸನ್ಯಾಸಿ ಆದವನು ಬಂದವನು ಭಿಕ್ಷೆ ಅವನಿಗೆ ಹಾಕಿ ಕಳಿಸ್ಬೇಕು. ಯಥಾ ಮಹಾಮಧುಕರೇಣ ರಸಪಾನಾತ್ ಪೂರ್ವಂ ಸ್ವಯಂ ಸಂಗೃಹಣತಿ ತದ್ವತ್. ಜೇನು ನೊಣ ಎಲ್ಲವನ್ನೂ ಸಂಗ್ರಹ ಮಾಡಿಟ್ಟಿದೆ. ಅದು ಸ್ವೀಕಾರ ಮಾಡೋದಕ್ಕಿಂತ ಮುಂಚೆ ಇವನ್ಯಾವನೋ ಒಬ್ಬ ಮನುಷ್ಯ ಅಲ್ಲಿ ಹೋಗಿ ಗೂಡನ್ನು ಕೆಳಗಿಳಿಸಿ ಅದನ್ನ ಸ್ವೀಕಾರ ಮಾಡಿಬಿಡ್ತಾನೆ. ಅದರಂತೆ ಈ ಸನ್ಯಾಸಿ ಆದವನು ಮೊದಲಾದ ಭಿಕ್ಷುಕರು ಯಾರು ಬಂದ್ರೆ ಅವ್ರಿಗೆ ಭೋಜನದ ಏರ್ಪಾಡು ಮಾಡಿಸ್ಬೇಕು ಅಂತ ಅದರ ತಾತ್ಪರ್ಯ. ಇದನ್ನು ನಾವು ಆ ಜೇನು ತೆಗೆಯುವಂತ ಒಬ್ಬ ವ್ಯಕ್ತಿ ಏನಿದ್ದಾನೆ ಅವನಿಂದ ನಾವು ತಿಳ್ಕೊಳ್ಬೇಕಾದಂತ ಸಂಗತಿ ಇದು. ಅಲ್ಲಿಗೆ ಈ 11ನೇ ಸ್ಕಂದದ 8ನೇ ಅಧ್ಯಾಯದ 15ನೇ ಶ್ಲೋಕ, ಜೇನು ತೆಗೆಯುವವನ ಮೂಲಕ ನಾವು ಕಲ್ತ್ಕೊಳ್ಬೇಕಾದ ಸಂಗತಿಗಳೇನು, ಪ್ರಾಚೀನ ಭಾರತದಲ್ಲಿ ಕೌಟುಂಬಿಕ ಸ್ಥಿತಿಗತಿಗಳು ಹೇಗಿದ್ದವು, ಗೃಹಸ್ಥರ ಸನ್ಯಾಸಿಗಳ ಧರ್ಮಗಳು ಹೇಗಿದ್ದವು ಅಂತನ್ನೋದನ್ನೆಲ್ಲ ನಾವು ತಿಳ್ಕೊಳ್ಬೇಕು. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ.